ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹಾದೇವು ಮತ್ತು ಮಂಡ್ಯ ತಾಲೂಕು ಹುಲಿಕೆರೆ ಗ್ರಾಮದ ಎನ್ ನಿತ್ಯಾನಂದ. ಪಕ್ಷಿಗಳ ಕಲರವನಿ ಆಲಿಸು, ಪ್ರಕೃತಿ ಮೌನವನಿ ಧ್ಯಾನಿಸು. ಡಾಕ್ಟರ್ ಮಹಾದೇವ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ನಿತ್ಯಾನಂದ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಹೇಳಿ ಮಹಾದೇವ್ ಅವರೇ, ಏನೆಲ್ಲ ಮೇವಿನ ಬೆಳೆಗಳ ಬೇಸಾಯವನ್ನು ಮಾಡಬಹುದು, ತಳಿಗಳು ಯಾವ್ಯಾವುದಿದ್ದಾವೆ, ಬೇಸಾಯ ವಿಧಾನ ಹೇಗೆ? ಯಾವ ಯಾವ ಮೇವಿನ ಬೆಳೆಗಳನ್ನು ಬೆಳೆಯಬಹುದು, ಯಾವ್ಯಾವ ತಳಿಗಳನ್ನು ಬೆಳೆಯಬಹುದು, ಅವುಗಳ ಬೇಸಾಯ ಕ್ರಮಗಳು ಮತ್ತು ಮೇವಿನ ಸಂರಕ್ಷಣೆ ಹಾಗೂ ನಮ್ಮ ಈ ಕೃಷಿ ತ್ಯಾಜ್ಯಗಳನ್ನು ಸಮಗ್ರವಾಗಿ ಉಪಯೋಗಿಸ್ಕೊಳ್ಳೋದ್ರ ಬಗ್ಗೆ ಸುದೀರ್ಘವಾಗಿ ನಾನು ಇವತ್ತು ಹೇಳ್ತೇನೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ರೈತ ವರ್ಗಕ್ಕೆ ಹಸು ಸಾಕಾಣೆ, ಕುರಿ ಸಾಕಾಣೆ, ಮೇಕೆ ಸಾಕಾಣೆ, ಎಮ್ಮೆ ಸಾಕಾಣೆ, ಯಾವುದೇ ಒಂದು ಜಾನುವಾರು ಸಾಕಾಣೆಗೆ ಸೂಕ್ತವಾದ ಮೇವು ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು 2 ವರ್ಗಗಳಾಗಿ ಕರೆಸ್ತೀವಿ. ಅದರಲ್ಲಿ ಒಂದು ಏಕದಳ ಮೇವಿನ ಬೆಳೆಗಳು ಮತ್ತು ದ್ವಿದಳ ಮೇವಿನ ಬೆಳೆಗಳು. ಇವುಗಳಲ್ಲಿ ಮತ್ತೆ ಇನ್ನೊಂದು ಮಟ್ಟದಲ್ಲಿ ನಾವು ಅದನ್ನು ವರ್ಗೀಕರಣ ಮಾಡೋದು ಏಕವಾರ್ಷಿಕ ಮೇವಿನ ಬೆಳೆಗಳು, ಬಹುವಾರ್ಷಿಕ ಮೇವಿನ ಬೆಳೆಗಳು. ಅದ್ರ ಜೊತೆಗೆ ಏಕ ಕಟಾವು ಮೇವಿನ ಬೆಳೆಗಳು ಮತ್ತು ಬಹು ಕಟಾವು ಮೇವಿನ ಬೆಳೆಗಳು. ಈ ರೀತಿ ವಿವಿಧ ರೀತಿಯಲ್ಲಿ ನಾವು ಇವನ್ನು ಗುಂಪು ಕರೆಸ್ತೇವೆ, ಅವುಗಳ ಬೇಸಾಯ ಕ್ರಮ ಮತ್ತು ಬೆಳವಣಿಗೆ ಆಧಾರದ ಮೇಲೆ. ಮೊದಲನೇದಾಗಿ ಏಕದಳ ಮೇವಿನ ಬೆಳೆಗಳಲ್ಲಿ ವಾರ್ಷಿಕ ಮೇವಿನ ಬೆಳೆಗಳನ್ನಂತ ತಗೊಂಡ್ರೆ ನಾವು ಹೆಚ್ಚು ಇಳುವರಿ ಕೊಡುವಂಥ ಮುಸುಕಿನ ಜೋಳ ನಮ್ಮ ಕಣ್ಣಿಗೆ ಕಾಣ್ತದೆ ಫಸ್ಟು. ಇದರ ನಂತರ ಜೋಳ, ಸಜ್ಜೆ, ತೋಕೆ ಗೋಧಿ ಇವು ಈ ಏಕದಳ ಗುಂಪಿಗೆ ಸೇರುವಂಥ ಮೇವಿನ ಬೆಳೆಗಳಲ್ಲಿ. ಈಗ ಮುಸುಕಿನ ಜೋಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ಒಂದು ಬೆಳೆ. ಈ ಭಾಗದಲ್ಲಿ ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದಂಥ ಬೆಳೆಗಳಿವು. ಹಾಗಾಗಿ ಏಕದಳ ಬೆಳೆಗಳನ್ನು ಬೆಳೀಬೇಕಾದ್ರೆ ನಮಗೆ ಮುಖ್ಯವಾಗಿ ನಾವು ಅನುಸರಿಸಬೇಕಾದ ಬೇಸಾಯ ಕ್ರಮಗಳನ್ನು ಒಂದೊಂದಾಗಿ ಹೇಳ್ಬಿಡ್ತಾನೆ ತಮಗೆ. ಮುಸುಕಿನ ಜೋಳ ಹೆಚ್ಚು ಬೀಜವನ್ನು ಉಪಯೋಗಿಸಿ ಬೆಳೆಯುವಂಥ ಬೆಳೆ. ಬೀಜಾವರಿ ಎಷ್ಟು ಬೇಕಾಗುತ್ತೆ ಒಂದು ಎಕರೆಗೆ ಅಂದರೆ 15ರಿಂದ 20 kg ಬೀಜ ನಾವು ಒಂದು ಎಕರೆಗೆ ಉಪಯೋಗಿಸ್ಬೇಕಾಗತ್ತೆ. ಅದು ಹೈಬ್ರಿಡ್ ಆದರೆ ಅದರ 10ರಿಂದ 12 kg ಬೀಜ ನಾವು ಉಪಯೋಗಿಸ್ತೀವಿ. ಇದರಲ್ಲಿ ಸಂಯುಕ್ತ ತಳಿಗಳಾದ ಆಫ್ರಿಕನ್ ಟಾಲ್ ಹೆಚ್ಚು ಭಾಗ ಉಪಯೋಗಿಸ್ತಾರೆ. ಇತ್ತೀಚೆಗೆ ರೈತರು ಕಾಳಿಗಾಗಿ ಬೆಳೆಯುವಂಥ ಹೈಬ್ರಿಡ್ಗಳನ್ನು ಕೂಡ ಮೇವಿಗಾಗಿ ಉಪಯೋಗಿಸ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರುವಂಥ MEH 14-5 ಮತ್ತು MEH 14-138, MEH 15-84 ಈ ರೀತಿ ಈ ಹಸಿರು ಭರಿತ ಎಲೆಕಾಂಡ ಹೆಚ್ಚು ಬರುವಂಥ ಈ ಒಂದು ದ್ವಿಉಪಯೋಗಿ ತಳಿಗಳನ್ನು ನಾವು ಮೇವಿಗಾಗಿಯೂ ಕಾಳಿಗಾಗಿಯೂ ಕೂಡ ಇದನ್ನು ನಾವು ಶಿಫಾರಸು ಮಾಡಿದ್ದೇವೆ. ಇವೆರಡು ಹೈಬ್ರಿಡ್ಗಳ ವಿಶೇಷತೆ ಏನಂದರೆ ಬಲಿತಾಗಲು ಕೂಡ ಕಾಳು ಬಲಿತಾಗಲು ಕಾಂಡ ಮತ್ತು ಎಲೆಗಳು ಹಸಿರಾಗಿರ್ತವೆ. ಅದರಿಂದ ರೈತರಿಗೆ ಸುಮಾರು ಪ್ರತಿ ಎಕರೆಗೆ 6ರಿಂದ 8 ಟನ್ ಹಸಿರು ಮೇವಿನ ಲಭ್ಯತೆ ಕಾಳಿನ ಜೊತೆಗೆ ಸಿಗುವಂಥ ಸಂದರ್ಭ ಇರ್ತದೆ. ಇದಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಹಸಿರು ಮೇವಿಗಾಗೇ ಬೆಳ್ಕೊಳ್ಳುವಂಥ ಸಂದರ್ಭ ಬಂದರೆ ಎಕರೆಗೆ ಒಂದು 10ರಿಂದ 12 kg ಬೀಜವನ್ನು 1.5 ಅಡಿ ಮತ್ತು ಅರ್ಧ ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿ ಬೆಳ್ಕೊಳ್ಳೋದಾದರೆ ಹೆಚ್ಚಿನ ಇಳುವರಿ ಸುಮಾರು 25ರಿಂದ 30 ಟನ್ ತನಕ ಒಂದು ಎಕರೆಗೆ ಇಳುವರಿ ಪಡ್ಕೋಬೋದು ಇವುಗಳಲ್ಲಿ. ಇದು ಪೂರ್ಣ ಪ್ರಮಾಣದಲ್ಲಿ ಬೆಳೆದಾಗ. ಕಾಳು ಮತ್ತು ಬೆಳೆದಾಗ 6ರಿಂದ 7 ಟನ್ನಷ್ಟು ಹಸಿರು ಮೇವು ಸಿಗುತ್ತೆ, 25ರಿಂದ 30 ಕ್ವಿಂಟಾಲ್ನಷ್ಟು ಒಣಕಾಳು ಸಿಗುತ್ತೆ. ಇದು ಈ ಒಂದು ಮುಸುಕಿನ ಜೋಳಗಳ ಬಗ್ಗೆ. ಆಫ್ರಿಕನ್ ಟಾಲು ಸಂಯುಕ್ತ ತಳಿ ಆಗಿರೋದ್ರಿಂದ ನಾವು ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಉಪಯೋಗಿಸ್ತಾರೆ. ಎತ್ತರವಾಗಿ ಬೆಳೆಯುವಂಥ ಒಂದು ಸಂದರ್ಭ ಇದ್ದಾಗ 20ರಿಂದ 22 kg ಬೀಜ ನಾವು ಒಂದು ಎಕರೆಗೆ ಉಪಯೋಗಿಸುವಂಥ ಸಾಧ್ಯತೆ ಇದೆ. ನಿತ್ಯಾನಂದ ಅವರೇ, ಎಷ್ಟು ಜಮೀನಿದೆ ತಮಗೆ? ನಮಗೆ ಸರಿ ಸುಮಾರು 5 ಎಕರೆ ಜಮೀನಿದೆ. ಎಷ್ಟು ಮೇವಿನ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ ನಿಮ್ಮ ಜಮೀನಲ್ಲಿ? 10ರಿಂದ 12 ತಳಿಗಳನ್ನ ಬೆಳೀತಾ ಇದ್ದೀವಿ. ಅದರಲ್ಲಿ ಏಕದಳ ಇದೆ,
ದುದ್ದಡ ಇದೆ, ಮತ್ತು ಮರಮೇವುಗಳು ಜಾಸ್ತಿ ಇದೆ ನಮ್ಮಲ್ಲಿ. ಅಜೋಲಾ ಜೊತೆಗೆ ಸೇರಿಸ್ಕೊಂಡು ಮಾಡ್ತಾಯಿದ್ದೀವಿ. ಏನೇನು ಮೇವಿನ ಬೆಳೆಗಳಿದೆ ಪಟ್ಟಿ ಮಾಡ್ಬೋದೇ? ಮೊದಲನೇದಾಗಿ ಏಕದಳ ಅಂತ ಬಂದರೆ ನೇಪಿಯರ್ ಅಂತಿದೆ, ಅದರಲ್ಲಿ ಕೆಂಪು ತಳಿ ಒಂದಿದೆ. ಅದು ಬಿಟ್ಟರೆ ಸೂಪರ್ ನೇಪಿಯರ್ ಅಂತಿದೆ. ಅದ್ರ ಜೊತೆಗೆ ಆಫ್ರಿಕನ್ ಟಾಲ್ ಇದೆ, ಸಜ್ಜೆ ಇದೆ, ಮತ್ತು ರೋಡ್ಸ್ ಇದೆ. ಇಷ್ಟು ಏಕದಳ ನಾವು ಬೆಳೀತಾ ಇದ್ದೀವಿ. ಮುಸ್ಕಿನ ಜೋಳನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಎರಡನೇದಾಗಿ ದ್ವಿದಳ, ಅಲಸಂದೆ ಆಗಿರ್ಬೋದು, ಹೆಮಟ ಆಗಿರ್ಬೋದು, ಲೂಸರ್ನ ಆಗಿರ್ಬೋದು, ಮತ್ತು ಹುರುಳಿನ ಬೆಳೀತಾ ಇದ್ದೀವಿ. ಜೊತೆಗೆ ಮರಮೇವುಗಳು ಯಾವ್ಯಾವು ಅಂದರೆ ಅಗಸೆ, ನುಗ್ಗೆ, ಸುಬಾವುಲ್ಲ, ಮಲ್ಬರಿ, ಈ ಥರ ನಾವು ಮರಮೇವುಗಳನ್ನ ನಮ್ಮ ಜಮೀನಲ್ಲಿ ಬೆಳ್ಕೊತಾ ಇದ್ದೀವಿ. 5 ಎಕರೆ ಪೂರ್ಣವಾಗಿ ಬರೀ ಮೇವನೆ ಬೆಳೀತಾ ಇದ್ದೀರೋ ಅಥವಾ ಬರೀ ಬದುಗಳ ಮೇಲೆ ಈ ತರಹ ಬೇಸಾಯ ಮಾಡ್ತಾ ಇದ್ದೀರೋ? ಬದುಗಳ ಮೇಲೂ ಬೆಳಿತೀವಿ. ಮತ್ತು ಮರಮೇವುಗಳು 1 ಎಕರೆ ಅಂತ ನಾವು ಕನಿಷ್ಠವಾಗಿ ಮರಮೇವುಗಳಿಗೆ ಅಂತ ನಾವು ಭಾಗ ಇದು ಮಾಡ್ಕೊಂಡಿದ್ದೀವಿ. ಅದರಲ್ಲಿ 3 ಎಕರೆ ಈಗ ಏನು ಮುಸ್ಕಿನ ಜೋಳ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೆ ಹಸುಗಳಿಗೆ. ಅದರಿಂದ ಹೆಚ್ಚಿನ ಪ್ರಮಾಣ ಒದಗಿಸೋಸ್ಕರ ಕಾರಣ ನಾವು ಜಾಸ್ತಿ ಮುಸ್ಕಿನ ಜೋಳ ಬೆಳೆಯೋಕ್ಕೆ 2ರಿಂದ 3 ಎಕರೆನ ಇಟ್ಬಿಟ್ಟಿದ್ದೀವಿ. ಅದಕ್ಕೆ ನೀರಿನ ಆಶ್ರಯ ಹೇಗೆ ತಮಗೆ? ನೀರಿನ ಆಶ್ರಯ ಒಂದು ಕೊಟ್ಟಿಗೆ ತೊಳೆದಿದ್ದ ನೀರು, ಮತ್ತು ಇಲ್ಲಿ ಹಸು ತೊಳೆದಿದ್ದು ಜಾಗಗಳಲ್ಲೆಲ್ಲ ನಾವು ಒಂದು ತೊಟ್ಟಿಲಿ ಸಂಗ್ರಹ ಆಗುತ್ತೆ. ಆ ತೊಟ್ಟಿಲಿ ಈಗ 100 ಲೀಟ್ರು ಅಂತ ಬಂದರೆ ಅದಕ್ಕೊಂದು 300 ಲೀಟ್ರು ನೀರನ್ನ ಮಿಕ್ಸ್ ಮಾಡಿ, ಗಂಡ್ಲ ಏನು 100 ಲೀಟ್ರ್ ಬರುತ್ತೆ ಅದನ್ನು 300-400 ಲೀಟ್ರ್ ನೀರನ್ನ ನಾರ್ಮಲ್ ವಾಟರ್ನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರಿಪ್ಪಲ್ಲಿ ಮತ್ತು ಇಲ್ಲಾಂದರೆ ನಾರ್ಮಲಿ ಪಂಪಲ್ಲಿ ಎಲ್ಲ ಅದಕ್ಕೂ ಹಾಯಿಸ್ತಾಯಿದ್ದೀವಿ ಸರ್. ಅಲ್ಲ, ನೀರು ಅಂದರೆ ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆ. 2 ಬೋರ್ವೆಲ್ ಇದೆ. ಈಗ 5 ಎಕರೆ ಜಮೀನನ್ನು ಸಂಪೂರ್ಣವಾಗಿ ಮೇವಿನ ಬೆಳೆಗೆ ಮೀಸಲಿಟ್ಟಿದ್ದೀರಾ ಅಂದರೆ ಜಾನುವಾರುಗಳನ್ನು ಎಷ್ಟು ಸಾಕ್ತೀರಾ? ಜಾನುವಾರು ನಮಗೆ 25ರಿಂದ 30 ಜಾನುವಾರುಗಳಿದೆ. ಹೌದಾ? ಯಾವ ತಳಿ ಜಾನುವಾರುಗಳು? ನಮ್ಮಲ್ಲಿ ಜರ್ಸಿ ಜಾಸ್ತಿ ಇದೆ, HF ಇದೆ, ಆಲ್ ಬ್ಲ್ಯಾಕ್ ಇದೆ, ಗಿರ್ರ ಇದೆ, ಸಾಯಿವಾಲ್ ಇದೆ. ಸರಿ ಸುಮಾರು ಒಂದು 30ರಿಂದ ಕರುಗಳೆಲ್ಲ ಸೇರಿಸಿದ್ರೆ, ಪಡ್ಡೆ ಎಲ್ಲ ಸೇರಿಸಿದ್ರೆ 35 ಒಟ್ಟು ಜಾನುವಾರುಗಳನ್ನ ಸಾಕ್ತಾ ಇದ್ದೀವಿ. ಮುಂದುವರಿಸಿ ಮಾದೇವ್ ಅವರೇ. ನಾನು ಈಗ ಏಕದಳ ಬೆಳೆ ಆದ ಮುಸ್ಕಿನ ಜೋಳದ ಬಗ್ಗೆ ಹೇಳಿದೆ. ಅದೇ ರೀತಿ ಜೋಳ ಬಂದಾಗ ನೆಕ್ಸ್ಟ್ ಹೆಚ್ಚು ಪ್ರಚಲಿತವಾಗಿರುವಂಥ ಮೇವಿನ ಬೆಳೆ ನಮ್ಮ ಉತ್ತರ ಕರ್ನಾಟಕ, ಉತ್ತರ ಭಾರತ ಭಾಗದಲ್ಲಿ ಬೆಳೆಯುವಂಥ ಬೆಳೆ ಇದು. ನಾವು ಹಿಂಗಾರಿನಲ್ಲೂ ಕೂಡ ಬೆಳಿಬೋದು ಮತ್ತು ಮುಂಗಾರಿನಲ್ಲೂ ಬೆಳಿಬೋದು. ಹಿಂಗಾರು ಬೆಳೆಯೋದಕ್ಕೆ ಬೇರೆ ತಳಿಗಳಿದ್ದಾವೆ, ಮುಂಗಾರು ಬೆಳೆಯೋದಕ್ಕೆ ಬೇರೆ ತಳಿಗಳಿದ್ದಾವೆ. ಆದರೆ ಮೇವಿನ ಬೆಳೆಗಾಗಿ ಬೆಳೆಯುವಂಥ ಸೂಕ್ತವಾದ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಚಾಮರಾಜನಗರ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂಥ CNFS 1 ಇದು ಮೇವಿಗಾಗಿಯೇ ಬಿಡುಗಡೆ ಮಾಡಿರುವ ಜೋಳದ ತಳಿ. ಅತಿ ಎತ್ತರವಾಗಿ ಸುಮಾರು 10ರಿಂದ 12 ಅಡಿ ಎತ್ತರವಾಗಿ ಬೆಳೆಯುವಂಥ ಈ ತಳಿ ಹೆಚ್ಚು ಇಳುವರಿ ಕೊಡ್ತದೆ. ಸುಮಾರು ಎಕರೆಗೆ 20ರಿಂದ 22 ಟನ್ನಷ್ಟು ಇಳುವರಿ ನಾವು ಪ್ರತಿ ಎಕರೆಗೆ ಪಡ್ಕೋಬೋದು. ಮುಸ್ಕಿನ ಜೋಳ ಮತ್ತು ಜೋಳ ಅಂತ ಹೋಲಿಕೆ ಮಾಡಿದ್ರೆ ನಾವು ನೀರು ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ ಜೋಳ ಮತ್ತು ಸಜ್ಜೆಯನ್ನು ನಾವು ಆಯ್ಕೆ ಮಾಡ್ಕೋಬೋದು. ನೀರು ಹೆಚ್ಚಾಗಿರೋ ಪ್ರದೇಶದಲ್ಲಿ ಮುಸ್ಕಿನ ಜೋಳ ಬೆಳೆಯೋದು, ಮತ್ತು ನೀರು ಕಡಿಮೆ ಪ್ರಮಾಣ ಅಥವಾ ಬರ ಪೀಡಿತ ಪ್ರದೇಶ ಅಥವಾ ಕಡಿಮೆ ಮಳೆ ಆಶ್ರಿತ ಪ್ರದೇಶಗಳಿಗಾದರೆ ಸಜ್ಜೆ ಮತ್ತು ಜೋಳದ ತಳಿಗಳನ್ನು ಆಯ್ಕೆ ಮಾಡಿ ಬೆಳೆಯೋದು ಉತ್ತಮ. ಇದರಲ್ಲಿ ಇನ್ನೊಂದು ಗುಂಪು ಬರ್ತದೆ, ಬಹು ಕಟಾವು ಜೋಳ ಅಂತ ಬರ್ತದೆ. ಅದು ಒಂದು ಸಾರಿ ಬಿತ್ತನೆ ಮಾಡಿದ್ರೆ ನಾವು ವರ್ಷಕ್ಕೆ 8ರಿಂದ 10 ಸಾರಿ ಕಟಾವು ಮಾಡಿ 5ರಿಂದ 6 ವರ್ಷಗಳ ತನಕ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಕಟಾವು ಮಾಡಿಕೊಂಡು ಬೇಸಾಯ ಕ್ರಮ ಅನುಸರಿಸ್ಕೊಂಡು ಬೆಳೆಯೋದ್ರಿಂದ ಯಾವುದೇ ರೀತಿಯ ಇಳುವರಿಯಲ್ಲಿ ತೊಂದರೆ ಆಗದಂಗೆ ಒಂದೇ ಸಮನಾದ ಇಳುವರಿಯನ್ನು ನಾವು 5 ವರ್ಷಗಳ ತನಕನೂ ಕೂಡ ಪಡ್ಕೋಬೋದು. ಇವು ಜೋಳಗಳಲ್ಲಿರುವಂಥ ಒಂದು ವಿಶೇಷ. ನಮ್ಮ ಹೆಚ್ಚಿನ ಭಾಗ ಇವಾಗ ಈ ಜೋಳಗಳೆಲ್ಲವನ್ನು ನಾವು ಕಟಾವು ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂದರೆ ಆ ಹೂ ಬಿಟ್ಟಾದಮೇಲೆ ಕಟಾವು ಮಾಡಿ ಅಂತೀವಿ. ಯಾಕಪ್ಪ ಅಂದರೆ ಅದರಲ್ಲಿರುವಂಥ ಒಂದು SN ಕಂಟೆಂಟ್ ಹೂವಿನ ಮೊದಲೇ ನಾವು ಕಟಾವು ಮಾಡಿದ್ರೆ ಅದು ಹಸು ಅಥವಾ ಸಣ್ಣ ಜಾನುವಾರುಗಳಿಗೆ ತೊಂದರೆ ಆಗುವಂಥ ವಿಚಾರ ಇರೋದರಿಂದ ರೈತರು ಗಮನಿಸಬೇಕು. ಪ್ರತಿ ಸಾರಿನೂ ಕಟಾವು ಮಾಡಬೇಕಾದ್ರೆ ಹೂ ಬಂದ ನಂತರ ಕಟಾವು ಮಾಡಬೇಕಾಗ್ತದೆ. ಸೊ ಇದು ಏಕದಳ ಬೆಳೆಗಳ ವಾರ್ಷಿಕ ಬೆಳೆಗಳ ಬಗ್ಗೆ ಹೇಳಿದೆ. ಇನ್ನು ಬಹುವಾರ್ಷಿಕ ಬೆಳೆಗಳಲ್ಲಿ ಏಕದಳ ಗುಂಪಿಗೆ ಸೇರಿದಂಥ ಅತಿ ಹೆಚ್ಚು ಬೆಳೆಯುವಂಥ ಅಂದರೆ ಬಾಜ್ರಾ ನೇಪಿಯರ್ ಹೈಬ್ರಿಡ್ ಅಥವಾ ನೇಪಿಯರ್ ಹುಲ್ಲು ಅಂತ. ಇದು ನಾವು ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ. ಇದರಲ್ಲಿ ಸುಮಾರು 15ರಿಂದ 20 ಜಾತಿಯ ತಳಿಗಳಿದ್ದಾವೆ. ನಮ್ಮ ಭಾಗದಲ್ಲಿ ಸೂಕ್ತವಾದ ತಳಿಗಳಂದರೆ CO3, CO4, CO5 ಅಂತ ಒಂದು ಕೊಯಮತ್ತೂರು ಕೇಂದ್ರದಿಂದ ಬಿಡುಗಡೆ ಆಗಿರುವಂಥವು. ನಮ್ಮದೇ ಕೇಂದ್ರದಿಂದ ಬಿಡುಗಡೆ ಇರುತ್ತವೆ BH18, BH9, BNH 10 ಅಂತ ಇದು
ಬೆಂಗಳೂರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡುವಂಥ ತಳಿಗಳು. ಅದೇ ರೀತಿ ವಿವಿಧ ರಾಜ್ಯಗಳಿಂದ ಬಿಡುಗಡೆ ಮಾಡಿರುವಂಥ ತಳಿಗಳನ್ನು ಕೂಡ ಇದರಲ್ಲಿ ಸೂಪರ್ ನೇಪಿಯರ್ ಅಂತ ಬರ್ತಾಯಿದೆ, ಕೆಂಪು ನೇಪಿಯರ್ ಅಂತ ಇದೆ. ಈ ತಳಿಗಳನ್ನು ಕೂಡ ನಮ್ಮ ಭಾಗದಲ್ಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದಂಥ ಸಂಪೂರ್ಣ ಅಥವಾ DHN6 ಅಂತ ತಳಿ ಬರ್ತದೆ. ಇವು ನಾವು ಹಿಂದೆ ಬಿಡುಗಡೆ ಮಾಡಿದ್ದಂಥ NB21 ಅಂತ ತಳಿ ಇದೆ. ಅದಕ್ಕೆ ಈ ಒಂದು ಗುಣಮಟ್ಟದಲ್ಲಿ ತುಂಬ ಉತ್ಕೃಷ್ಟವಾಗಿರುವಂಥ ಅಭಿವೃದ್ಧಿ ಮಾಡಿರುವಂಥ ಅಂದರೆ ಗುಣದ ಲಕ್ಷಣಗಳನ್ನು ಹೆಚ್ಚು ಮಾಡಿ ನಾವು ಮೃದುಕಾಂಡ ಮತ್ತು ಯಾವುದೇ ಸೋಂಕಿಲ್ಲದಂತೆ ಇರುವಂಥ ತಳಿಗಳನ್ನು, ಎಲೆ ಅಂಶ ಜಾಸ್ತಿ ಇರುವಂಥ ತಳಿಗಳಾದ ನಾನೇನು ಈಗ ಲಿಸ್ಟ್ ಮಾಡಿದೆ ಆ ತಳಿಗಳನ್ನು ಬೆಳೆಯೋದ್ರಿಂದ ಉತ್ಕೃಷ್ಟತೆಯಿಂದ ಬೆಳೆದು ಹೆಚ್ಚು ಇಳುವರಿ ಕೊಡುವಂಥ ಒಂದು ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಜಾನುವಾರುಗಳು ಈಗ ದಪ್ಪವಾದ ಜಾನುವಾರುಗಳಾದ ಹಸು ಮತ್ತು ಎಮ್ಮೆಗಳಿಗಾದರೆ ನಾವು ಕಾಂಡ ದಪ್ಪ ಇರುವಂಥ ಕೊಡಬಹುದು, ಅಥವಾ ಸಣ್ಣ ಜಾನುವಾರುಗಳಿಗೆ ಸೂಕ್ತವಾದ ಹಲವಾರು ತಳಿಗಳನ್ನು ನಾವು ಗುರುತಿಸಿದ್ದೀವಿ. ಅವುಗಳನ್ನು ನಾವು ಸಣ್ಣ ಜಾನುವಾರುಗಳಿಗೆ ಕಡ್ಡಿ ಸಣ್ಣಾಗಿರ್ತದೆ ಮತ್ತು ನಾವು ಸಣ್ಣ ಜಾನುವಾರುಗಳಿಗೆ ಹಾಕಬೇಕಾದ್ರೆ ಅಂತರವನ್ನು ಕಡಿಮೆ ಮಾಡ್ಕೊಂಡು ಹಾಕಿದ್ರೆ ಕಡ್ಡಿಯ ಗಾತ್ರದಲ್ಲಿ ಕಡಿಮೆ ಆಗೋದರಿಂದ ಅಂಥ ಒಂದು ಬೇಸಾಯ ಕ್ರಮ ಅನುಸರಿಸಿ ನಾವು ಸಣ್ಣ ಜಾನುವಾರುಗಳಿಗೆ ಇದೇ ತಳಿಗಳನ್ನು ಕೂಡ ಬೆಳ್ಕೋಬೋದು. ಹೀಗೆ ಬೆಳೆಯೋದ್ರಿಂದ ವರ್ಷದ ಪೂರ್ತಿ ಎಲ್ಲ ಕಾಲದಲ್ಲೂ ಈ ಒಂದು ಹಸಿರು ಮೇವಿನ ಲಭ್ಯತೆಯನ್ನು ನಾವು ಕಾಪಾಡ್ಕೋಬೋದು. ನಿತ್ಯಾನಂದ ಅವರೇ, ಈ ಮೇವಿನ ಬೆಳೆಗಳ ಬೇಸಾಯವನ್ನು ತಾವೇನು ಮಾಡಿದ್ರಲ್ಲ, ಬಿತ್ತನೆ ಎಲ್ಲೆಲ್ಲಿಂದ ಸಂಗ್ರಹಿಸಿದ್ರಿ? ಮೊದಲನೇದಾಗಿ ಕೃಷಿ ವಿಶಿ ಫಾರ್ಮಲ್ಲಿ ಬೀಜ ಘಟಕದಲ್ಲಿ ನಮಗೆ ಎಲ್ಲ ಸಿಗುತ್ತೆ. ಮರಮೇವುಗಳಾಗ್ಬೋದು, ಅಲಸಂದೆ, ಹುರುಳಿ, ಮೇವಿನ ಜೋಳ ಮತ್ತು ನೇಪಿಯರ್ ಟಾಲು ಎಲ್ಲ ಅಲ್ಲಿ ನಾವು ಖರೀದಿ ಮಾಡ್ಕೊಂಬರ್ತೀವಿ. ಅಂದರೆ ಈಗ ಹುಲ್ಲಿನ ಜಾತಿಯ ಬೆಳೆಗಳು ಬೇಕು ಅಂದರೆ ಅಲ್ಲೇ ತೊಗೊಂಬಂದ್ರಿ? ಅಲ್ಲಿ ರೂಟ್ ಸ್ಟಾಕ್ ಎಲ್ಲ ಅಲ್ಲಿ ಕೊಡ್ತಾ ಇದ್ದಾರೆ ನಮಗೆ. ಯಥೇಚ್ಛವಾಗಿ ನಾವು ತಂದು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀವಿ. ಮರಮೇವು ಹಾಕಿದಿರಲ್ಲ ತಾವು, ಅದು VC ಫಾರಮ್ ಇಲ್ಲೇ ತಂದ್ರೆ? ಹೌದು. ಮತ್ತು ಬೇರೆ ಬೀಜ, ಬಿತ್ತನೆ ಬೀಜ, ಈಗ ಮುಸ್ಕಿನ ಜೋಳದ ಬೀಜ ಆಗ್ಬೋದು, ಮತ್ತು ಬಹು ಕಟಾವು ಜೋಳ ಅಂತ ಹೇಳಿದ್ರು, ಅದನ್ನೆಲ್ಲನೂ ಅಲ್ಲಿಂದಲೇ ತಂದ್ರೆ? ಅಲ್ಲಿಂದ ತರ್ತಾ ಇದ್ದೀವಿ. ಜೊತೆಗೆ ಪ್ರೈವೇಟ್ ಕಂಪ್ನಿನೂ ನಾವು ಜೊತೆಗೆ ಅಲ್ಲಿ ಹೊರಗಡೆಯಿಂದ ತರ್ಕೋತಾ ಇದ್ದೀವಿ. ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ, ಅಲ್ಲೂ ಖರೀದಿ ಮಾಡ್ತೀವಿ. ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಿಗುತ್ತೆ, ಅಲ್ಲೂ ತಗೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಬಾರಿಗೆ ನಿಮ್ಮ ಜಾನುವಾರುಗಳಿಗೆ ಎಷ್ಟು ತರಹ ಹಸಿರು ಮೇವನ್ನು ಹಾಕ್ತೀರಿ? ಒಂದು ಟೈಮ್ಗೆ ಇಲ್ಲ ಅಂದರೂ ನಾವು 3 ರಿಂದ 4 ರೀತಿ ಮಿಕ್ಸ್ ಮಾಡ್ತೀವಿ. ಈಗ ಒಂದು ಹಸು ನಮಗೆ 50 kg ತಿನ್ನುತ್ತೆ ನಮ್ಮಲ್ಲಿ. ಅದ್ರಾಗ ಏನು ಮಾಡ್ತೀವಿ ಅಂದರೆ ರಸಮೇವು ಮಾಡ್ಕೊಂಡಿದ್ದೀವಿ. ಜೋಳದಲ್ಲಿ ರಸಮೇವು ಒಂದು 20 ರಿಂದ 25 kg ರಸಮೇವು ಕೊಡ್ತೀವಿ. 10 kg ನಾವು ಏಕದಳ ಕೊಡ್ತೀವಿ. ಒಂದು 5 kg ದ್ವಿದಳ ಕೊಡ್ತೀವಿ. ದ್ವಿದಳ ನಮಗೆ ಜಾಸ್ತಿ ಸಿಗಲ್ಲ, ಅದರಿಂದ ಒಂದು 5 kg ಮಿಕ್ಸ್ ಮಾಡ್ತೀವಿ. ಅಕ್ಸೆ, ನುಗ್ಗೆ, ಸುಬಾಬುಲ ಅದೆಲ್ಲ ಸೇರಿ ಒಂದು 2 kg ಕೊಡ್ತೀವಿ. ಎಲ್ಲ ಮಿಕ್ಸ್ ಮಾಡಿ ಸರಿಸುಮಾರು ಒಂದು 3 ರಿಂದ 4 kg ದ್ವಿದಳ ಕೊಡ್ತೀವಿ. ರಸಮೇವು ಕೊಡ್ತೀವಿ 20 ರಿಂದ 25 kg. 10 kg ಜೋಳ ಮತ್ತು ನೇಪಿಯರ್ನ ಮಿಕ್ಸ್ ಮಾಡ್ತೀವಿ. ಜೋಳ, ಮುಸ್ಕಿನ ಜೋಳ ಒಂದು 5 kg ದ್ವಿದಳ ಬರುತ್ತೆ, ಅದನ್ನು ಮಿಕ್ಸ್ ಮಾಡ್ತೀವಿ. ಒಂದು 100-150 ಗ್ರಾಮು ಅಜೋಲನ ಮಿಕ್ಸ್ ಮಾಡ್ತೀವಿ ಜೊತೆ. ಇಷ್ಟೊಂದು ಬಗೆಯ ಹಸಿರು ಮೇವನ್ನು ಬೆಳೆಯೋದಕ್ಕೆ ಕಾರಣ ಏನು? ಒಂದು ನಮಗೆ ವಿಚಿ ಫಾರ್ಮ್ ವಲಯ ಕೃಷಿಲಿ ಡಾಕ್ಟರ್ ಮಹಾದೇವ್ ಸರ್ ಅನ್ನೋರು ನಮಗೆಲ್ಲ ತರಬೇತಿ ಕೊಟ್ಟಿದ್ದಾರೆ. ನಾವು ಭೂಮಿ ಸಿದ್ಧತೆಯಿಂದ ಹಿಡಿದು ಯಾವ ರೀತಿ ನಾವು ಬೀಜಗಳನ್ನ ಖರೀದಿ ಮಾಡಬೇಕು, ಯಾವ ರೀತಿ ವ್ಯವಸಾಯ ಮಾಡಬೇಕು, ಅಂತರ್ ಬೇಸಾಯ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. 2 ಸಲದಿಂದ 3 ಸಲ ನಮಗೆ ತರಬೇತಿ ಪಡ್ಕೊಂಡಿದ್ದೀವಿ ನಾವು. ಅಲ್ಲಪ್ಪ, ಯಾಕೆ ಇಷ್ಟೊಂದು ಬಗೆ ಮೇವು ಬೆಳೆದಿದ್ದೀರಿ ಅಂತ ಕೇಳಿದೆ. ಉದ್ದೇಶ ಈಗ ಹಸು ನಮಗೆ ಜಾಸ್ತಿ ಎಲ್ಲ ಮಿಕ್ಸ್ ವೆರೈಟಿ ಕೊಡೋದ್ರಿಂದ ನಮ್ಗೆ ಹಾಲಲ್ಲಿ ಗುಣಮಟ್ಟ ಚೆನ್ನಾಗಾಗಿದೆ. ಈಗೇನು ಫ್ಯಾಟು ನಮ್ಮದು 3-6 ಬರ್ತಾಯಿತ್ತು, ಇವಾಗೆಲ್ಲ ಹೋಲ್ಸ್ಕೊಂಡ್ರೆ 4-2, 4-3 ಆ ಥರ ನಮಗೆ ಫ್ಯಾಟು ಚೆನ್ನಾಗಿ ಸಿಗ್ತಿದೆ. ಡಿಗ್ರಿ ಚೆನ್ನಾಗಿ ಬರ್ತಿದೆ. ಡಿಗ್ರಿ ಚೆನ್ನಾಗಿ ಬಂದರೆ ನಮಗೆ ಒಂದು 4 ರಿಂದ 5 ರೂಪಾಯಿ ನಮಗೆ ಜಾಸ್ತಿ ದುಡ್ಡು ನಾವು ಸಂಪಾದನೆ ಮಾಡ್ಬೋದು. ಹೇಳಿ ಮಾದೇವ್ರೆ. ಸೊ ಈ ವಿಚಾರದಲ್ಲಿ ನಮ್ಮ ನಿತ್ಯಾನಂದ್ ಅವರು ಹೇಳಿದಾಗೆ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳನ್ನು ನಾವು ಸಾಮಾನ್ಯವಾಗಿ ಈ ಒಂದು ಮಿಶ್ರಣ ಒಂದು 70 ಭಾಗ ಏಕದಳ ಮತ್ತು 30 ಭಾಗ ದ್ವಿದಳ ಅಂತ ಹೇಳ್ತೀವಿ. ಆ ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಪ್ಪ ಅಂದರೆ ಏಕದಳದಲ್ಲಿರುವಂಥ ಪೋಷಕಾಂಶಗಳು ದ್ವಿದಳದಲ್ಲಿರಲ್ಲ, ದ್ವಿದಳದಲ್ಲಿರುವಂಥ ಪೋಷಕಾಂಶಗಳು ಏಕದಳದಲ್ಲಿದೆ. ಅದರಲ್ಲಿ ಹೆಚ್ಚು ಪರ್ಟಿಕ್ಯುಲರ್ಲಿ ನಾವು ಪ್ರೋಟೀನ್ ಅಂಶವನ್ನು ಗಮನದಲ್ಲಿಟ್ಕೊಂಡ್ರೆ ಏಕದಳಕ್ಕೆ ಕೇವಲ 4-5% ಅಷ್ಟೇ ಪ್ರೋಟೀನ್ ಇರ್ತದೆ. ಆದರೆ ದ್ವಿದಳದಲ್ಲಿ 18-20% ತನಕ ಪ್ರೋಟೀನ್ ಇರೋದ್ರಿಂದ ಇವೆರಡನ್ನೂ ಮಿಶ್ರಣ ಮಾಡಿ ಕೊಡೋದ್ರಿಂದ ಒಂದು ಸಮತೋಲನದ ಆಹಾರವನ್ನು ಕೊಟ್ಟಂಗೆ ಆಗುತ್ತೆ ಹಸುಗಳಿಗೆ. ಅದರ ಜೊತೆಗೆ ಈ SNF ನಾವೇನು ಹೇಳ್ತೀವಿ, ಸಾಲಿಡ್ ನಾಟ್ ಫ್ಯಾಟು, ಅದು ಪರ್ಸೆಂಟೇಜ್ SNF ನಾವು ಭಾಳ ಮುಖ್ಯವಾಗ್ತದೆ.
ಆಗ್ತದೆ. SNF ಆಧಾರಿತ ಬೆಲೆ ಕೊಡ್ತಾ ಇರೋದ್ರಿಂದ ನಮ್ಮ KMF ಆಗಲಿ ಅಥವಾ ರೈತರ ಮಾರುಕಟ್ಟೆಯಲ್ಲಿ ಈಗ SNF ಆಧಾರಿತ ಬೆಲೆ ನಿರ್ಧರಿಸ್ತಾ ಇರೋದ್ರಿಂದ ಹೆಚ್ಚು SNF ಇರಬೇಕು, ಫ್ಯಾಟ್ ಅಂಶನೂ ಚೆನ್ನಾಗಿರಬೇಕಾಗತ್ತೆ. ತುಂಬ ಫ್ಯಾಟ್ ಅಂಶ ಕಡಿಮೆ ಇದ್ರೂ ಕೂಡ ನಿಮಗೆ ರೇಟ್ ಕಡಿಮೆ ಹಾಕ್ಬಿಡ್ತಾರೆ. ಬೇರೆ ಮೇವಿನ ಬೆಳೆಗಳ ಬಗ್ಗೆ ಹೇಳಿ ಮಾದೇವರ. ಸೊ ಇದ್ರ ಜೊತೆಗೆ ನಾವು ಅದಕ್ಕೋಸ್ಕರ ಈಗ ದ್ವಿದಳ ಮೇವಿನ ಬೆಳೆಗಳ ಬಗ್ಗೆ ಹೇಳ್ಬೋದಾದ್ರೆ ನಮ್ಮಲ್ಲಿ ಅದರಲ್ಲಿ ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು ಮೊದಲನೇದಾಗಿ ನಾವು ಅತಿ ಹೆಚ್ಚು ಬೆಳೆಯುವಂಥ ಅಲಸಂದೆ ಬೆಳೆಯಲ್ಲಿ ಸುಮಾರು ನಮ್ಮ ಕೃಷಿ ವಿಶ್ವವಿದ್ಯಾಲಯ VC ಫಾರಂನಿಂದ 3 ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. MFC 08-14, MFC 09-1 ಮತ್ತು MFC 09-3. ಈ ಒಂದು ಅಧಿಕ ಇಳುವರಿ ಕೊಡುವ ಹೆಚ್ಚು ಪೌಷ್ಟಿಕಯುಕ್ತ ಅಲಸಂದೆ ಮೇವಿನ ಬೆಳೆಗಳು ಮತ್ತು ಅದರ ತಳಿಗಳ ಬೀಜಗಳು ನಮ್ಮಲ್ಲಿ ಈಗ ಅದು ಲಭ್ಯವಿದೆ. ಅವನ್ನು ತೆಗೆದುಕೊಂಡು ಬೆಳೆಯೋದ್ರಿಂದ ಏಕದಳದ ಜೊತೆಗೂ ಕೂಡ ನಾವು ಮಿಶ್ರಣ ಬೆಳೆಯಾಗಿ ಬೆಳೆಯಬಹುದು ಅಥವಾ ಸಾಲುಗಳಲ್ಲಿ ಒಂದು ನಿರ್ದಿಷ್ಟ ಸಾಲುಗಳು 3 ಸಾಲು ಏಕದಳ ಮತ್ತು 1 ಸಾಲು ದ್ವಿದಳ ಈ ರೀತಿ ಬೆಳೆಯೋದ್ರಿಂದನೂ ಕೂಡ ನಾವು ಸಮತೋಲನ ಆಹಾರವಾಗಿ ಕಟಾವು ಮಾಡುವಾಗ ಒಂದೇ ಸಾರಿ ಕಟ್ ಮಾಡಿ ಅದನ್ನು ಚಾಪ್ ಕಟ್ಟರ್ನಲ್ಲಿ ಕಟ್ ಮಾಡಿಬಿಟ್ಟು ಫೀಡ್ ಮಾಡೋದ್ರಿಂದ ಈ ಒಂದು ಸಮತೋಲನವನ್ನು ನಾವು ಕಾಪಾಡ್ಕೋಬೋದು. ಇದು ದ್ವಿದಳದಲ್ಲಿ ವಾರ್ಷಿಕ ಬೆಳೆಯಲ್ಲಿರುವಂಥದ್ದು. ಅದೇ ರೀತಿ ನಮ್ಮಲ್ಲಿ ಇತ್ತೀಚೆಗೆ ಅವರೇನಲ್ಲೂ ಕೂಡ ನಾವು ಮೇವಿಗಾಗಿಯೇ ಸೂಕ್ತವಾದ ಅವರೆಗಳ ತಳಿಗಳನ್ನು ನಾವು ಗುರುತಿಸಿದ್ದೀವಿ. ಅದು ಸುಮಾರು ಇವಾಗ ನಮ್ಮದು ಅಲಸಂದೆ ಒಂದು 20-22 ಟನ್ ಒಂದು ಹೆಕ್ಟೇರ್ಗೆ ಕೊಟ್ಟರೆ ಅವರೇ ಸುಮಾರು 30 ಟನ್ ತನಕ ನಮಗೆ ಇಳುವರಿ ಕೊಡ್ತದೆ, ಅಧಿಕ ಹಸಿರು ಮೇವಿನ ಇಳುವರಿ ಕೊಡ್ತದೆ. ಇಂಥ ಒಂದು ತಳಿಯನ್ನು ಗುರುತಿಸಿರೋದ್ರಿಂದ ಅದನ್ನು ನಾವು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳೀಬೋದು. ಏಕೆಂದರೆ ಅದು ಹೆಚ್ಚು ನಮಗೆ ಪೊದೆಯಾಗಿ ಬೆಳೆಯೋದ್ರಿಂದ ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ಹಾಕ್ಬೋದು. ಇದು ಕೂಡ ನಾವು ಅಂತರ ಬೆಳೆಯಾಗೂ ಕೂಡ ಬೆಳಿಬೋದು. ಬೇರೆ ಏಕದಳ ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿ ಬೆಳೆದು ಕೂಡ ಹಾಕ್ಬೋದು. ಈ ಮೇವಿನ ಅಲಸಂದೆ, ಮೇವಿನ ಅವರೆ ಅಂದರೆ ಇವರು ಅವರೆಕಾಯಿ ಮತ್ತು ಅಲಸಂದೆ ಕಾಳು ಕೊಡಲ್ವಾ? ಇವು ಕೂಡ ಅಲಸಂದೆ ಕಾಳು ಅವು ಕೊಡ್ತವೆ. ಆದರೆ ಮೇವಿಗೆ ನಾವು ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿದಾಗ ಕಾಯಿ ಕೊಡುವ ಅಂಶ ಕಡಿಮೆ ಇರ್ತದೆ, ಎಲೆ ಮತ್ತು ಕಾಂಡದ ಅಂಶ ಜಾಸ್ತಿ ಇರ್ತದೆ ಆ ತಳಿಗಳಲ್ಲಿ. ನಾವು ಕಾಯಿ ಅದು ಬೀಜವನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಒಂದು ಅದರ ಒಂದು ಕಾಲವನ್ನು ನಿರ್ಧರಿಸಿ ಈಗ ಆಗಸ್ಟ್ ನಂತರ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಅವು ಬೀಜದ ಅಂಶಕ್ಕೆ ಚೆನ್ನಾಗಿ ಸ್ವಲ್ಪ ಬೀಜ ಪ್ರಮಾಣ ಇಳುವರಿ ಜಾಸ್ತಿ ಕೊಡ್ತವೆ. ಮೇವಿಗಾಗೇ ಬೇಕು ಅಂದಾಗ ನಾವು ಜೂನ್ ತಿಂಗಳಲ್ಲೇ ಆಗಲಿ ಜನವರಿ ತಿಂಗಳಲ್ಲಿ ಬೆಳೆದ್ರೆ ಮೇವಾಗಿ ಕೂಡ ಹೆಚ್ಚಿಗೆ ಬೆಳೀತದೆ. ಕಾಳಿಗೋಸ್ಕರ ಬೇಕು ಅಂತ ಬೆಳಿಬೇಕು, ಅದರದ್ದು ಬೀಜ ಮಾಡ್ಕೋಬೇಕು ಅಂದಾಗ ನಾವು ಆಗಸ್ಟ್ ಕೊನೆ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಅದನ್ನು ಬೀಜ ಮಾಡ್ಕೋಬೋದು. ಈ 2 ತಳಿಗಳಲ್ಲಿ 2 ಬೆಳೆಗಳಲ್ಲಿ ದ್ವಿದಳ ಜಾತಿಯಲ್ಲಿ ಈಗ ಅಲಸಂದೆ ಇದೆ, ಅವರೇ ಇದೆ. ಇನ್ನು ಅದರಲ್ಲಿ ದ್ವಿದಳ ಗುಂಪಿನಲ್ಲಿ ಬಹುವಾರ್ಷಿಕವಾಗಿ ಬರುವಂಥವು ಹೆಚ್ಚು ಭಾಗ ಈಗ ನಮಗೆ ಈ ಒಂದು ಮುಂಗಾರು ಕಾಲದಲ್ಲಿ ಬೆಳೆಯೋದಕ್ಕೆ ಅಥವಾ ವರ್ಷದ ಎಲ್ಲ ಕಾಲದಲ್ಲಿ ಬೆಳೆಯುವಂಥ ಬೇಲಿ ಮೆಂತ್ಯ ಅಂತ ನಾವು ಅದು ಎಡ್ಲೂಸರ್ನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಈ ಬೇಲಿ ಮೆಂತ್ಯ ಬಹು ಕಟಾವು ಗುಂಪಿಗೆ ಸೇರಿದಂಥ ದ್ವಿದಳ ಬೆಳೆ. ಏಕದಳ ಬಹು ಕಟಾವು ಮತ್ತು ದ್ವಿದಳ ಬಹು ಕಟಾವು ಸೇರಿ ಜೊತೆಯಲ್ಲಿ ಬೆಳೆಯೋ ಕೂಡ ಒಂದು ಅವಕಾಶ ಉಂಟು. ಇದರಿಂದ 2 ಸಾಲು ದ್ವಿದಳ ಹಾಕ್ಕೊಂಡ್ರೆ 8 ಸಾಲು ಏಕದಳ ಹಾಕ್ಕೊಂಡ್ರೆ ನಾವು ನಿರ್ಧರಿಸಿದ ಪ್ರಮಾಣ 70 ಮತ್ತು 30 ಭಾಗದಲ್ಲಿ ನಾವು ಅಥವಾ 70+20 ಭಾಗದಲ್ಲಿ ನಾವು ಈ ಒಂದು ಮೇವನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ಬೆಳೆಯುವಂಥ ಒಂದು ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಸೊ ಇದು ದ್ವಿದಳ ಗುಂಪಿನಲ್ಲಿ ಬಹು ಕಟಾವು ಬಳಸುವಂಥ ಬಹು ಕಟಾವು, ಅದರಲ್ಲಿ CO1, CO ಮತ್ತು 2 ಅಂತ ತಳಿಗಳು ಬಿಡುಗಡೆ ಮಾಡಿರುವಂಥ ಅಭಿವೃದ್ಧಿಪಡಿಸಿರುವಂಥ ತಳಿಗಳಿದ್ದಾವೆ. ಅವುಗಳ ಬೀಜಗಳನ್ನು ನಾವು ಎಕರೆಗೆ ಅದು ಬೀಜಾವರಿ ಕೇವಲ 4 kg ಬೀಜ ಬೇಕಾಗುತ್ತೆ. ಬಿತ್ತನೆ ಮಾಡಬೇಕಾದ್ರೆ ಅದನ್ನು ನಾವು ನೇರವಾಗಿ ಪೂರ್ಣ ಪ್ರಮಾಣದಲ್ಲಿ ಬಿತ್ತನೆ ಮಾಡ್ದೇ ಮರಳಲ್ಲಿ ಒಂದು 3 ಪಟ್ಟು ಮರಳಲ್ಲಿ ಮಿಕ್ಸ್ ಮಾಡಿಕೊಂಡು, ಯಾಕಪ್ಪ ಅಂದರೆ ಕಾಳು ಭಾಳ ಸಣ್ಣ ಇರ್ತದೆ. 10 ಗುಂಟೆ ಜಾಗಕ್ಕೆ ಬರೀ ಕೇವಲ 1 kg ಬೀಜ ಸಾಕಾಗುತ್ತೆ. ಆ 10 ಗುಂಟೆ 1 kg ಬೀಜ ಬಿತ್ತಬೇಕು ಅಂದರೆ ಅದನ್ನು 3 ಪಟ್ಟು ಮರಳು ಮಿಕ್ಸ್ ಮಾಡ್ಕೊಂಡು ಬಿತ್ತೋದ್ರಿಂದ ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಅದನ್ನು ಹರಡಿ ಕೊನೆಗೆ ಅದು ತೆಳುವಾಗಿ ಫಸ್ಟ್ ಮೊದಲನೇ ಬಿತ್ತನೆ ಮಾಡಬೇಕಾಗತ್ತೆ. ನಮ್ಮ ಎಲ್ಲ ಮೇವಿನ ಬೆಳೆಗಳನ್ನು ಹಾಗೇನೆ ಅಂತರ, ಯಾಕೆಂದರೆ ಅದು ಬಹು ಕಟಾವು ಬೆಳೆಗಳಾದರೆ ಗೆಡ್ಡೆಗಳು ದಪ್ಪವಾಗಿ ಅಂತರವನ್ನು ಕೂಡ್ಕೊಳ್ತವೆ. ಅದೇ ರೀತಿ ಏಕ ಕಟಾವು ಕೂಡ ನಾವು ಬೀಜವನ್ನು ಉಪಯೋಗಿಸಿ ಬೆಳೆಯೋದು ಮಾತ್ರ ನಾವು ನಿರ್ದಿಷ್ಟ ಒಂದು ಅಂತರವನ್ನು ಉಪಯೋಗಿಸ್ತೀವಿ. ಆದರೆ ಈ ಒಂದು ಬಹು ಕಟಾವು ಬೆಳೆಗಳನ್ನು ನಾವು ವಿರಳವಾಗಿ ಬಿತ್ತನೆ ಮಾಡಿ ಅವು ಹೆಚ್ಚು ಬೆಳೆದಾಗ ಅವು ಹೆಚ್ಚು ಬೇರು ಬಿಟ್ಟು ಜಾಸ್ತಿ ಕಾಂಡಗಳು ಕೊಡೋದ್ರಿಂದ ಅವು ಕೂಡಿಕೊಳ್ಳುವಂಥ ಒಂದು ಇದಿರ್ತದೆ. ಹಂಗೆ ಕೂಡಿಕೊಂಡಾಗ ನಾವು ಅಂತರ ಬೇಸಾಯ ಮಾಡಿ ಆ ಕೂಡುವುದನ್ನು ಕೂಡ ನಾವು ತಡೆದು ಬಿತ್ತನೆ ಮಾಡೋದ್ರಿಂದ ಇಳುವರಿಯನ್ನು ಚೆನ್ನಾಗಿ ಕಾಪಾಡ್ಕೋಬೋದು. ನಿತ್ಯಾನಂದ ಅವರೇ, ಈಗೇನು ತಾವು ಹಸಿರು ಮೇವನ್ನು ಜಾನುವಾರುಗಳಿಗೆ ಕೊಡ್ತಾ ಇದ್ದೀರಿ ಅಂದರೆ ಬೇರೆ ತಿಂಡಿ ಮಿಶ್ರಣ ಆ ಥರದ್ದೇನು ತಾವು ಜಾನುವಾರುಗಳಿಗೆ ಕೊಡೋದಿಲ್ವಾ ಹಸಿರು ಮೇವನ್ನು ಬಿಟ್ಟು? ಒಂದು ಸೈಲೇಜ್ ಕೊಡ್ತಾ ಇದ್ದೀವಿ, ಜೊತೆಗೆ ಕಡಲೆ ಹಿಂಡಿ ಕೊಡ್ತಾ ಇದ್ದೀವಿ. ಕಡಲೆ ಹಿಂಡಿ, ಮಿನರಲ್ ಮಿಕ್ಸ್ಚರ್, ಇದು 3ನ ನಾವು ಹಸುಗೆ ಉದುರಿಸಿ ಇದರಲ್ಲೇ ಎಲ್ಲ ಕಂಪ್ಲೀಟು ಪೋಷಕಾಂಶ ಇರುತ್ತೆ. ಅದರಿಂದ ನಾವು ಕಡಲೆ ಹಿಂಡಿ ಮಾತ್ರ ಸ್ವಲ್ಪ ಪ್ರೋಟೀನ್ ಯುಕ್ತ ಜಾಸ್ತಿ ಇರೋದ್ರಿಂದ ಕಡಲೆ ಹಿಂಡಿ
ಮಿನರಲ್ ಮಿಕ್ಸ್ಚರ್ನ ಜಾಸ್ತಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ 150 ಗ್ರಾಮ್ ಕೊಡ್ತಾ ಇದ್ದೀವಿ. ಜೊತೆಗೆ ವಾರಕ್ಕೊಂದ್ಸಲ ಸುಂಡದ ನೀರು ಕುಡಿಸ್ತೀವಿ ಹಸುಗೆ. ಇಷ್ಟನ್ನ ಮಾಡ್ತೀವಿ. ಅಂದರೆ ಹಸಿರು ಮೇವಿನಲ್ಲೇ ಜಾನುವಾರುಗಳನ್ನು ನಿರ್ವಹಣೆ ಮಾಡ್ತೀವಿ ಅಲ್ವಾ? ಒಂದು ದಿನಕ್ಕೆ ಒಂದು ಜಾನುವಾರಿಗೆ ಎಷ್ಟು ಹಸಿರು ಮೇವು ಪೂರೈಕೆ ಮಾಡ್ತೀರಿ? ಹಸಿರು ಮೇವು 15 kg ಹಸಿರು ಮೇವು ಕೊಡ್ತಾ ಇದ್ದೀವಿ ಒಂದು ದಿನಕ್ಕೆ. ಒಂದು ಹೊತ್ತಿಗಲ್ಲ, ಒಂದು ದಿನಕ್ಕೆ 15 kg. ಜೊತೆಗೆ ರಸಮೇವು 20 kg ಕೊಡ್ತೀವಿ. ಟೋಟಲ್ಲು 30 to 35 kg ನಾವು ಒಂದು ಹಸುಗೆ ಒದಗಿಸ್ತೀವಿ. ಅದು 2 ಟೈಮು ಸೇರಿ ನಮಗೆ 35 to 40 kg ಬೇಕಾಗುತ್ತೆ ಒಂದು ಹಸುಗೆ. ಅದಲ್ಲದೆ ಹಿಂಡಿ ಎಷ್ಟು ಹಾಕ್ತೀರಿ? ಹಿಂಡಿ ಒಂದು 2 kg ಕೊಡ್ತೀವಿ, ಜಾಸ್ತಿ ಏನು ಕೊಡಲ್ಲ. 2 kg. ಸೈಲೇಜ್ ಎಲ್ಲ ಸಿಗುತ್ತೆ ನಮಗೆ, ಸೈಲೇಜಿಂದ ಮಾಡ್ಕೋತೀವಿ. ಮತ್ತು ಮಿನರಲ್ ಮಿಕ್ಸ್ಚರ್ ಏನು ತಾವು ಹೇಳಿದ್ರಿ, ಅದು ಒಂದು ದಿನದ ಪ್ರಮಾಣನ? ಒಂದು ದಿನ 100 to 105 ಗ್ರಾಮ್ ಒಂದು ಹಸು ಕೊಡ್ತೀವಿ. ಹೌದಾ? ಅದು ಹಾಲು ಕೊಡಿ. ಇದಲ್ಲದೆ ಬೇರೆ ಇನ್ನೇನು ತಾವು ಜಾನುವಾರಿಗೆ ಕೊಡಲ್ಲ? ಬೇರೆ ಏನಿಲ್ಲ. ಆಹಾರ ಅಂತಂದ್ರೆ ಇಷ್ಟೇ. ಇಳುವರಿ ಏನಿದೆ ನಿಮ್ಮ ಹಸುವಿಂದು? ಇಳುವರಿ ಒಂದು ಹಸು ನಮಗೆ 8 to 10 ಲೀಟ್ರು ಮತ್ತು 6 to 8 ಲೀಟ್ರು. ಜೆರ್ಸಿ ಹಸುಗಳಿಂದ 6 to 8 ಲೀಟ್ರ್ ಕೊಡುತ್ತೆ. ಒಂದೊಂದ್ಸಲ 5 ಲೀಟ್ರ್ ಸ್ಟಾರ್ಟ್ ಆಗುತ್ತೆ. ಈ HF ಏನಿದೆ ಇದು 8 to 10 ಸಿಗುತ್ತೆ. ಸಾಯಿ ವಾಲು ಅಷ್ಟೇ ನಮಗೆ 6 to 8 ಲೀಟ್ರು, 5 to 6 ಲೀಟ್ರು. ಒಂದು 2 ಗಿರ್ ಇದೆ, ಅದು ನಮಗೆ 6 to 8 ಲೀಟ್ರು ಒಂದು ಟೈಮ್ಗೆ ಸಿಗುತ್ತೆ. ಒಂದು ಸಮಯಕ್ಕೆ? ಒಂದು ಸಮಯಕ್ಕೆ. ಒಟ್ಟು ಒಂದು 25 ರಾಸಿದೆ ಅಂದ್ರಿ. ಹೌದು. ಒಂದು ದಿನದ ಉತ್ಪಾದನೆ ಏನು ಹಾಲಿನ ತಮ್ಮದು? 130 to 150 ಲೀಟ್ರು ತೆಗಿತಾ ಇದ್ದೀವಿ ಒಂದು ದಿನಕ್ಕೆ. ಅದರಲ್ಲಿ ಅರ್ಧ ಕರೀತದೆ, ಅರ್ಧ ಕರಿಯಲ್ಲ, ಗಬ್ಬ ಆಗಿರುತ್ತೆ. ಈ ತರಹ ನೀವು ಆಹಾರವನ್ನು ಕೊಡ್ತಾ ಇರೋದ್ರಿಂದ, ಹಸಿರು ಮೇವನ್ನು ಕೊಟ್ಟು ಜಾನುವಾರುಗಳನ್ನು ನಿರ್ವಹಣೆ ಮಾಡ್ತಿರೋದ್ರಿಂದ ಜಾನುವಾರುಗಳ ಆರೋಗ್ಯ ಚೆನ್ನಾಗಿದೆ ಅಂತ ಅನ್ಸುತ್ತಾ ತಮಗೆ? ಹೌದು ಸರ್, ಚೆನ್ನಾಗಿದೆ. ಯಾವುದೇ ರೀತಿ ರೋಗ ರುಜಿನ ನಾವು ಸ್ವಚ್ಛತೆ ಕಾಪಾಡ್ಕೋತಾ ಇದ್ದೀವಿ. ಈ ಥರ ಮೇವು ಜಾಸ್ತಿ ಬಳಸೋದ್ರಿಂದ ಯಾವುದೇ ರೀತಿ ರೋಗ ರುಜಿನ ಜಾಸ್ತಿ ಬರ್ತಾ ಇಲ್ಲ, ಮತ್ತು ಗಬ್ಬ ಚೆನ್ನಾಗಿ ನಿಲ್ತಾ ಇದೆ. ಇನ್ಯಾವ್ಯಾವ ಮೇವಿನ ಬೆಳೆಗಳನ್ನು ಬೆಳೆಯೋ ಅವಕಾಶ ಇದೆ ಮಹಾದೇವರೇ? ಇವುಗಳ ಜೊತೆಗೆ ನಾವು ಸುಮಾರು ಮರಗಿಡ ಗುಂಪಿಗೆ ಸೇರಿದಂಥ ಮೇವುಗಳು, ನಾವು ಅದರಲ್ಲಿ ಅತಿ ಮುಖ್ಯವಾಗಿ ಅಗಸೆ, ನಾವೇನು ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಅಗಸೆ ಕೂಡ ಬೆಳೆಯೋದ್ರಿಂದ ಸಾಂಪ್ರದಾಯಿಕವಾಗಿ ನಾವು ಈ ಎಲೆ ಬೆಳೆಯೋದ್ರಲ್ಲಿ ಯಾವುದಾದ್ರು ಹಬ್ಸೋದು ಬೆಳೆಯುವಂಥ ಬೆಳೆಗಳಲ್ಲಿ ಬೆಳ್ಕೊಳ್ತೀವಿ. ಆದರೆ ಅದನ್ನು ಮರದ ರೂಪದಲ್ಲಿ ಬೆಳೆದು ಬಿಡ್ತಾರೆ ರೈತರು. ನಾವು ಆ ರೀತಿ ಮರದ ರೂಪದಲ್ಲಿ ಬೆಳೆದರೆ ಕಾಂಡವನ್ನು 4 ಅಡಿ ಅಂತರದಲ್ಲಿ ಕಟ್ ಮಾಡಿ, ನಾವು ಹೆಂಗೆ ಇಪ್ಪನೇರಳೆ ಕಡ್ಡಿಯ ಒಂದು ಕಾಂಡ ಬಿಡಿಸಿ ಬಳಸೋ ರೀತಿಯಲ್ಲಿ ಈ ಅಗಸೆನೂ ಕೂಡ ನಾವು 4 ಅಡಿ ಅಂತರದಲ್ಲಿ ಕಟ್ ಮಾಡಿ ಬರುವಂಥ ಕಾಂಡಗಳನ್ನು ಕಟಾವು ಮಾಡ್ಬೋದು. ಪ್ರತಿ 60 ದಿವಸಕ್ಕೆ ಒಂದೊಂದು ಕಟಾವು ಮಾಡ್ಬೋದು. ಅಂಥದ್ರಲ್ಲಿ ವರ್ಷಕ್ಕೆ ನಮಗೆ 4 to 5 ಬೆಳೆ ಅಂತ ಅದ್ರಲ್ಲಿ ಕಟಾವು ಮಾಡಿಕೊಂಡು ಕೊಡೋದ್ರಿಂದ ಸುಮಾರು ಅಂಥ ಬೆಳೆಗಳನ್ನು ನಾವು ಬಂಡುಗಳ ಮೇಲೆ ಬೆಳ್ಕೋಬೋದು. ತೆವರಿಗಳು ಎಲ್ಲಿ ನಮ್ಮ ಖಾಲಿ ಪ್ರದೇಶ ಜಾಗ ಇರ್ತದೆ, ರೈತರು ಒಂದು ಜಮೀನಿನ ಸುತ್ತಲೂ ಕೂಡ ಇದನ್ನು ಬೆಳ್ಕೊಂಡು ಕಟ್ ಮಾಡ್ಕೋಬೋದು. ಮೇವಿಗಾಗಿ ಅಂತ ಪ್ರತ್ಯೇಕವಾಗಿ ಅಗಸೆ ತಳಿ ಇದೆಯಾ ಅಥವಾ ಮಾಮೂಲಿ ನಾವೇನು ಉಪಯೋಗಿಸುವಂಥದ್ದನ್ನು ಇದಕ್ಕಾಗಿ ಸಪ್ರೇಟಾಗಿ ತಳಿಗಳನ್ನು ಅಭಿವೃದ್ಧಿ ಪಡಿಸಿಲ್ಲ. ಎಲ್ಲ ತಳಿಗಳು ಒಂದೇ ರೀತಿಯ ಒಂದು ಹಸಿರು ಮೇವಿನ ಇಳುವರಿ ಕೊಡೋದ್ರಿಂದ ಆ ಒಂದರಲ್ಲಿ ಯಾವುದೇ ಒಂದು ವಿಶೇಷ ತಳಿಗಳಿಲ್ಲ. ಸಸ್ಯಾಭಿವೃದ್ಧಿ ಹಾಗೆ ಅಗಸೆನಲ್ಲಿ ಬೀಜದ ಮುಖಾಂತರ ನಾವು ಮಾಡ್ಕೊಬೋದು. ಬೀಜದ ಮುಖಾಂತರ ನಾವು ಪ್ರತಿಯೊಬ್ಬರು ರೈತರೇ ಅದನ್ನು ಬೀಜವನ್ನು ಸಂಗ್ರಹಿಸಿ, ಈಗ ಅದಕ್ಕೆ ಗಿಡವನ್ನು ನಾವು ಬೀಜ ಮಾಡ್ಕೋಬೇಕಂದ್ರೆ ಅದನ್ನು ಬೀಜ ತಳ್ಳಾಗೋ ತನಕ ನಾವು ಬಿಡಬೇಕಾಗುತ್ತೆ. ಬಿಟ್ಟ ಸಂದರ್ಭದಲ್ಲಿ ಆ ಬೀಜವನ್ನು ತೆಗೆದುಕೊಂಡು ಮತ್ತೆ ನಾವು ಆ ಒಂದು ಕಾಂಡವನ್ನು ನೆಲದಿಂದ ಒಂದು 4 ಅಡಿ ಅಂತರದಲ್ಲಿ ಕಟ್ ಮಾಡಿದ್ರೆ ಅವು ಮತ್ತೆ ಸೊಪ್ಪು ಬಿಡೋದಕ್ಕೆ ಪ್ರಾರಂಭ ಪಡಿಸ್ತದೆ. ಸೊ ಇಲ್ಲಾಂದರೆ ಕೆಲವು ಗಿಡಗಳನ್ನು ನಾವು ಆ ಬೀಜಕ್ಕಾಗೇ ನಾವು ಇಟ್ಕೊಂಡು ಬೀಜನೂ ಕೂಡ ನಾವು ಅದನ್ನು ಮಾರಾಟ ಮಾಡೋದಕ್ಕೆ ಅಥವಾ ಬೇರೆ ರೈತರಿಗೆ ಕೊಡೋದಕ್ಕೆ ಉಪಯೋಗಿಸ್ಕೋಬೋದು. ಒಂದಷ್ಟು ನಿರ್ದಿಷ್ಟ ಗಿಡ ಅದನ್ನು ಮರವಾಗಿ ಬೆಳೆಸ್ಬೋದು. ಬೀಜಕ್ಕೆ ಬೇಕು ಅಂದರೆ ಮರವಾಗಿ ಬೆಳೆಸ್ಬೋದು 1-2 ಗಿಡಗಳನ್ನು. ಒಂದು ಉಳಿದಂಥ ಗಿಡಗಳಲ್ಲಿ ಸೊಪ್ಪಾಗಿ ಕಟಾವು ಮಾಡ್ಕೋಬೋದು. ಇದಲ್ಲದೆ ನಮಗೆ ಇನ್ನೂ ಈಗ ಹಿಪ್ಪನೇರಳೆ ಸೊಪ್ಪನ್ನು ಕೂಡ ನಮ್ಮ ಭಾಗದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಅದನ್ನು ಕೇವಲ 5% to 8 ಅಥವಾ 10% ತನಕ ಅಷ್ಟೇ ಮಾತ್ರ ಉಪಯೋಗಿಸ್ಬೇಕು. ಯಾಕೆಂದರೆ ಹಿಪ್ಪನೇರಳೆನೂ ಕೂಡ ಪ್ರೋಟೀನ್ ಯುಕ್ತ ಅಂಶ ಎಲೆ ಇರೋದರಿಂದ ಜಾನುವಾರುಗಳಿಗೆ ಜಾಸ್ತಿ ಕೊಡಬಾರ್ದು, 10% ಅಷ್ಟೇ ಕೊಡಬೇಕಾಗತ್ತೆ ನಾವು. ಇದಲ್ಲದೆ ಈಗ ಸುಬಾಬುಲ್ ಅಂತ ಬರ್ತದೆ. ಸುಬಾಬುಲ್ನಲ್ಲಿ ಮತ್ತು ಒಂದು ಸಮಸ್ಯೆ ಆಗ್ತದೆ. ಸುಬಾಬುಲ್ಲು, ನುಗ್ಗೆ ಇವುಗಳಲ್ಲಿ ಕಾಯಿಗೋಸ್ಕರ ಕಟಾವು ಮಾಡಿಕೊಂಡು ಉಳಿದ ಸೊಪ್ಪನ್ನು ನಾವು ಎಲೆಗಳನ್ನು ಒಣಗಿಸಿ ಇಟ್ಕೊಳ್ಳೋಕ್ಕೂ ಕೂಡ ನಾವು ಈ ಒಂದು ಸಸ್ಬೇನಿಯಾ ಅಥವಾ ಸುಬಾಬುಲ್ಲು ಅಥವಾ ಹಿಪ್ಪನೇರಳೆ ಎಲ್ಲವನ್ನು ಒಣ ಎಲೆ ರೂಪದಲ್ಲೂ ಕೂಡ ಸಂಗ್ರಹಿಸಿ ಪುಡಿ ಮಾಡಿಕೊಂಡು ನಾವು ಕೊಡುವಂಥ ಒಂದು ಅವಕಾಶವೂ ಕೂಡ ಇದೆ. ಎಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೇವು ಲಭ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ಈ ಲೀಫ್ ಮಿಲ್ ಅಂತ ಹೇಳ್ತೀವಿ, ಇವುಗಳನ್ನು ಎಳೆಗಳನ್ನು ನೆರಳಲ್ಲಿ ಒಣಗಿಸಿ ಸಂಗ್ರಹಿಸಿ ಅದನ್ನು ಕೊಡುವಂಥ ಇಟ್ಟು ಇದರಲ್ಲಿ ಕೊಡೋದ್ರಿಂದ ಹೆಚ್ಚು ಪ್ರೋಟೀನ್ಯುಕ್ತ ಆಹಾರವನ್ನು ಕೊಟ್ಟಂಗೆ ಆಗುತ್ತೆ. ಇದಕ್ಕೆ ಇದು ಎಲೆಗಳು ಮತ್ತು ಅದರ ರೀತಿ ಛಾಯಾ ಅಂತ ಒಂದು ಈಗ ಎಲೆ ಒಂದು ಹಾಲುಭರಿತ ಗುಂಪಿಗೆ ಸೇರಿದಂಥ ಒಂದು ಇದು ಅದನ್ನು ನಾವು ಸೊಪ್ಪನ್ನು ಕೂಡ ನಾವು ಅಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ನಾವೆಲ್ಲಿ ಬರ ಪ್ರದೇಶ ಅನಿಸುತ್ತೆ ಅಲ್ಲಿ ಇವನ್ ನಮ್ಮ ಮುಳ್ಳು ರಹಿತ ಪಾಪಸ್ ಕಳ್ಳಿ
ಅದನ್ನು ಕೂಡ ನಾವು ಮೇವಾಗಿ ಉಪಯೋಗಿಸ್ಬೋದು. ಆದರೆ ಅದರಲ್ಲಿ ಒಣ ಪದಾರ್ಥ ಕೇವಲ 10% ಅಷ್ಟೇ ಇರ್ತದೆ, ಹೆಚ್ಚು ನೀರಿನಂಶ ಇರ್ತದೆ. ಆ ಒಂದು ಇವನ್ನು ಕೂಡ ನಾವು ಎಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇರೆ ಮೇವಿನ ಬೆಳೆಗಳ ಲಭ್ಯತೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೋದು. ಮೇವಿನ ಮರಗಳು ಅಂದರೆ ಇಷ್ಟೇನೇನಾ? ಒಂದು 5 ಥರದ ಮೇವಿನ ಮರಗಳು, ಹೆಬ್ಬೇವು ಅಂತಲೂ ಬರ್ತದೆ, ಅದನ್ನು ಕೂಡ ನಾವು ಆ ರೀತಿ ಉಪಯೋಗಿಸ್ಬೋದು. 5-6 ಥರ ಮೇವಿನ ಬೆಳೆಗಳನ್ನು ಸಂದಿಗ್ಧ ಸಮಯದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವನ್ನು ಒದಗಿಸುವಂಥ ಆಲ್ಟರ್ನೇಟ್ ಅಂತ ನಾವೇನು ಹೇಳ್ತೀವಿ ಸಂಪನ್ಮೂಲಗಳಾಗಿ ಉಪಯೋಗಿಸ್ಬೋದು. ನಿತ್ಯಾನಂದ ಅವರೇ, ಈಗ ತಾವು ಏನು ಬಗೆ ಬಗೆಯ ಮೇವನ್ನು ಜಾನುವಾರುಗಳಿಗೆ ಕೊಡ್ತಾ ಇದ್ದೀರಲ್ಲ, ಹಾಲಿನ ಉತ್ಪಾದನಾ ವೆಚ್ಚ ಕಡಿಮೆ ಆಗಿದೆ ಇದರಿಂದ ಅಂತ ತಮ್ಗನ್ಸುತ್ತಾ? ಕಡಿಮೆ ಆಗಿದೆ ಸರ್, ಕಡಿಮೆ ಆಗಿದೆ. ನಮಗೆ ಒಂದು ಅರ್ಧಕ್ಕರ್ಧ ನಾವು ಕಡಿಮೆ ಆಗಿದೆ. ಈಗ ತಿಂಡಿ ಏನು ಕೊಡ್ತಾಯಿದ್ವು, ತಿಂಡಿನೇ ನಮಗೆ 30-35 ರೂಪಾಯಿ ಬೀಳ್ತಾಯಿತ್ತು KGಗೆ. ಈ ಮೇವಿನ ಬೆಳೆ ಎಲ್ಲ ನಾವೇ ಬೆಳ್ಕೊಳ್ಳೋದ್ರಿಂದ ಮತ್ತು ನಾವೇ ಸ್ವಂತವಾಗಿ ಎಲ್ಲ ಬೆಳ್ಕೊಂಡಿರೋದ್ರಿಂದ ನಮಗೆ ಅರ್ಧಕ್ಕರ್ಧ ಒಂದು 12-13 ರೂಪಾಯಿ ನಮಗೆ ಸೇವ್ ಆಗ್ತಾಯಿದೆ ಸರ್. ಈಗ ಸರಾಸರಿ 1 ಲೀಟರ್ ಹಾಲಿನ ಉತ್ಪಾದನಾ ವೆಚ್ಚ ನಿಮ್ಮ ಪ್ರಕಾರ ಏನಿರ್ಬೋದು ತಮ್ಮದು? ಒಂದು 13-15 ರೂಪಾಯಿ ನಮಗೆ ಬರ್ತಾಯಿದೆ ಸರ್ 1 ಲೀಟ್ರಿಗೆ. 1 ಲೀಟ್ರಿಗೆ. ಹಾಂ. ನೀವು ನೇರವಾಗಿ ಹಾಲನ್ನು ಮಾರ್ತೀರಾ ಅಥವಾ ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕ್ತಾ ಇದ್ದೀವಿ ಸರ್, ಪ್ರೈವೇಟ್ ಡೈರಿಗೆ ಹಾಕ್ತಾ ಇದ್ದೀವಿ. ಹೌದಾ? ಏನು ಥರ ಅವ್ರು ಕೊಡ್ತಾ ಇದ್ದಾರೆ ತಮಗೆ? ಅವ್ರು ನಮಗೆ 35-36 ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ಸೆಂಟಿವ್ ಸಿಗುತ್ತೆ ನಮಗೆ. ಈಗ ಹಸುಗಳು ಕಟ್ಟಲ್ಲ ನಾವು, ಅದಕ್ಕೆ 1 ರೂಪಾಯಿ ಸಿಗುತ್ತೆ. ನಾವೇ ಚಿಲ್ ಮಾಡ್ತಾಯಿದ್ವಿ, ಒಂದು ಚಿಲ್ಲಿಂಗ್ ಯೂನಿಟ್ ಕೊಟ್ಟಿದೆ ತಗೊಂಡು ನಾವೇ ಸಂಗ್ರಹ ಮಾಡ್ತಾಯಿದ್ದೀವಿ. ಮತ್ತು ಈ ಥರ ನಾವು ಮೇವೆಲ್ಲ ಸಮಗ್ರ ಮೇವು ಕೊಡೋದ್ರಿಂದ ಅವರು 1 ರೂಪಾಯಿ ಇನ್ಸೆಂಟಿವ್ ಕೊಡ್ತಾಯಿದ್ದಾರೆ ಜೊತೆಗೆ. ಮತ್ತು ಹೈಜಿನಿಕ್ ಆಗಿ ನಾವು ಏನೇನು ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ ಅದೆಲ್ಲ ಆಧರಿಸಿ ನಮಗೆ ಅದಕ್ಕೆ 1 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೆ. ಲಾಸ್ಟ್ ಕೊನೆಗೆ ನಮ್ಮದು ವಾಲ್ಯೂಮ್ ಮೇಲೆ ನಮಗೆ 1 ರೂಪಾಯಿ ಕೊಡ್ತಾರೆ. ಎಲ್ಲ ಸರಾಸರಿ ನಮ್ಮದು 150 ಬಂದರೆ ನಮಗೆ 75 ಪೈಸೆ ಸಿಗುತ್ತೆ. 100 ಲೀಟ್ರ್ ಬಂದರೆ 50 ಪೈಸೆ ಸಿಗುತ್ತೆ. 150 ಹೋದರೆ 75 ಪೈಸೆ ಸಿಗುತ್ತೆ. 200 ಲೀಟ್ರ್ ನಾವು ಕ್ರಾಸ್ ಮಾಡಿದ್ರೆ ನಮಗೆ 1 ರೂಪಾಯಿ ನಮಗೆ ಇನ್ಸೆಂಟಿವ್ ಸಿಗುತ್ತೆ. ಈ ಎಲ್ಲ ಸೇರಿ ನಮಗೆ 6-7 ರೂಪಾಯಿ ಇನ್ಸೆಂಟಿವ್ ಸಿಗ್ತಾಯಿದೆ ಸರ್. ಅಂದರೆ ಈಗ ಹಸಿರು ಮೇವನ್ನು ಕೊಟ್ಟು ಜಾನುವಾರುಗಳನ್ನು ನಿರ್ವಹಣೆ ಮಾಡೋದು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು, ಆಮೇಲೆ ಖರ್ಚಿನ ದೃಷ್ಟಿಯಿಂದಲೂ ಒಳ್ಳೆಯದು ಅಂತ. ಕಡಿಮೆ ಖರ್ಚಾಗುತ್ತೆ ನಮಗೆ. ಮಾದೇವ್ ಅವರೇ, ಮುಂದಿನ ದಿನದಲ್ಲಿ ಬಹುತೇಕ ಮೇವಿನ ಕೊರತೆ ಸಾಕಷ್ಟು ಕಾಣಿಸ್ಬೋದು ಅನ್ನೋ ಅಂದಾಜನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಹೌದು, ನೀರಿನಾಶ್ರಯ ಇದ್ದವ್ರಿಗೆ ಏನು ಸಮಸ್ಯೆನೇ ಇಲ್ಲ ಬಿಡಿ, ಯಾಕೆಂದರೆ ಅವ್ರು ಯಾವಾಗ ಬೇಕಾದ್ರೂ ಮೇವು ಬೆಳ್ಕೋಬೋದು. ಆದರೆ ನೀರಿನ ಕೊರತೆ ಇರೋವಂಥವ್ರಿಗೆ ಏನೆಲ್ಲ ಮೇವನ್ನು ಈಗಲಿಂದಲೇ ಬೆಳ್ಕೊಳ್ಳೋದು ಒಳ್ಳೆಯದು ಅಂತ ತಮಗನ್ಸುತ್ತೆ? ಮುಖ್ಯವಾಗಿ ನಾವು ಈಗ ಬೀಜ ಲಭ್ಯತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಅದರಲ್ಲಿ ಸರ್ಕಾರಿ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯದಿಂದ ಮತ್ತು ರಾಜ್ಯ ಬೀಜ ನಿಗಮದಿಂದ ಈ ಒಂದು ಬರದ ಪರಿಸ್ಥಿತಿಯಲ್ಲಿ ಮೇವಿನ ಬೆಳೆಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಬೆಳೆಗಳ ಬೀಜೋತ್ಪಾದನೆ ಮಾಡಿ ಈ ಒಂದು ಸಂದಿಗ್ಧ ಸಮಯದಲ್ಲಿ ಅವ್ರಿಗೆ ಬೀಜ ಲಭ್ಯತೆಯನ್ನು ಮಾಡಿಕೊಡೋದ್ರಿಂದ ಎಲ್ಲಿ ನೀರಾವರಿ ಪ್ರದೇಶ ಇದೆ ಅಂಥ ಕಡೆ ಮೇವನ್ನು ಬೆಳೆದು ಬರ ಇರುವಂಥ ಪ್ರದೇಶಗಳಿಗೆ ಸಂಗ್ರಹಣೆ ಮಾಡಿ ಸಾಗಿಸುವುದರಿಂದನೂ ಕೂಡ ಸರ್ಕಾರದ ಒಂದು ಪ್ರೋತ್ಸಾಹಧನ ಕೂಡ ಈಗ ಸಿಗ್ತಾ ಇದೆ. ಇದಲ್ಲದೆ ನಾವು ರೈತರಾಗಿ ನಾವುಗಳು ಈಗ ಹೆಚ್ಚು ಭಾಗ ಬರುವಂಥ ಕೃಷಿ ತ್ಯಾಜ್ಯಗಳಾದ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮುಸುಕಿನ ಜೋಳದ ಕಡ್ಡಿಗಳನ್ನು ಇವುಗಳನ್ನೆಲ್ಲವನ್ನು ನಾವು ಸಂಗ್ರಹಿಸಿ ಮಳೆಯಲ್ಲಿದೆ ಅದನ್ನು ನೀರಿನಲ್ಲಿ ಸೋಕದಂತೆ ಮೆದೆಯಂಥ ರೀತಿಯಲ್ಲಿ ಸಂಗ್ರಹ ಮಾಡಿ ಅದಕ್ಕೆ ನಾವು ಸಂಸ್ಕರಣಾ ಕಾರ್ಯಕ್ರಮ ಅಂತೀವಿ. ಅಡುಗೆ ಉಪ್ಪಿನ ಉಪಯೋಗಿಸ್ಕೊಂಡು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಕೊಡೋದ್ರಿಂದ ಆ ಒಂದು ರುಚಿಯನ್ನು ಹೆಚ್ಚಿಸಿ ನಾವು ಜಾನುವಾರುಗಳಿಗೆ ಮೇವು ಲಭ್ಯತೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಕೊಡಬಹುದು. ಒಣಮೇವನ್ನು ಕೂಡ ನಾವು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಮಳೆಯಾಶ್ರಿತದಲ್ಲಿ ಮರಗಿಡಗಳನ್ನು ನೆಡ್ಕೊಂಡ್ರೆ ಅವು ಮಳೆ ಬರದಲ್ಲೂ ನಿಮಗೆ ಮೇವಿನ ಲಭ್ಯತೆ ರೀತಿ ನೋಡ್ಕೊಳ್ತಾರೆ. ಮರಗಿಡಗಳನ್ನು ನಾವು ಅವಲಂಬಿಸಬೇಕಾಗತ್ತೆ. ನಿತ್ಯಾನಂದ ಅವರೇ, ನಿಮ್ಮ ಯೋಜನೆಗಳೇನು? ಮುಂದೆ ಏನಾದರೂ ಮೇವಿನ ಕೊರತೆ ಆಗಬಹುದು ಅಂತ ತಮಗನ್ಸಿದ್ರೆ ಈಗಲಿಂದಲೇ ತಾವು ಏನು ಯೋಜನೆ ಮಾಡ್ತಾ ಇದ್ದೀರಿ? ಸರ್, ಈಗ 5 ಎಕರೆ ಏನು ಜಮೀನಿದೆ, ಜೊತೆಗೆ ಅಕ್ಕಪಕ್ಕದ ರೈತರ ಹತ್ರ ಮಾತಾಡಿ ಅಲ್ಲೊಂದು 3 ಎಕರೆ ನಾವು ಗುತ್ತಿಗೆಗೆ ಮಾಡಿಕೊಂಡು ಮೇವನ್ನ ಯಥೇಚ್ಛವಾಗಿ ಬೆಳ್ಕೊಂಡು ಅದನ್ನು ಸೈಲೇಜ್ಗೆ ಸಂಗ್ರಹ ಮಾಡ್ತಾಯಿದ್ವಿ. ಜೊತೆಗೆ ಚಳಿಗಾಲದಲ್ಲಿ ಉರುಳಿ ಹಾಕೋತೀವಿ, ಅದನ್ನು ಕಟಾವು ಮಾಡಿ ಅದು ಸಂಗ್ರಹ ಮಾಡ್ಕೋತೀವಿ. ಓಟ್ಸು ಬೆಳೀತಾಯಿದ್ದೀವಿ, ಚಕ್ಕೆ ಓಟ್ಸ್ ಬೆಳೀತಾಯಿದ್ದೀವಿ, ಅಲಸಂದೆ ಬೆಳೀತಾಯಿದ್ದೀವಿ. ಇದೆಲ್ಲ ಸಂಗ್ರಹ ಮಾಡಿಕೊಂಡು ವರ್ಷವಿಡೀ ನಾವು ಹಸುಗಳಿಗೆ ಪೂರೈಕೆ ಮಾಡ್ತೀವಿ ಸರ್. ಓಟ್ಸ್ ನೀವು ವರ್ಷ ಪೂರ್ತಿ ಬೆಳಿತೀರಾ? ಇಲ್ಲ, ಈಗ ಒಂದು ಸೀಸನ್ಲಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ಲಿ ಹಾಕಿದ್ದೀವಿ. ಮಾರ್ಚ್ ಒಳಗಡೆ ಫೆಬ್ರವರಿ ಒಳಗೆ ಕಟಾವು ಮಾಡಿ ಅದು ಡ್ರೈ ಫೈಬರ್ ಕಂಟೆಂಟು ನಮಗೆ ಜಾಸ್ತಿ ನೈಟ್ ಕೊಡ್ತೀವಿ. ಅದನ್ನು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸಂಜೆ ಹೊತ್ತು ಕೊಡೋದ್ರಿಂದ ಈಗ ಡಿಗ್ರಿ ಚೆನ್ನಾಗಿ ಬರುತ್ತೆ, ಫ್ಯಾಟು ಚೆನ್ನಾಗಿ ಬರುತ್ತೆ. ಅದರಿಂದ ನೈಟ್ ಹೊತ್ತು ಗೋಧಿ ಹುಲ್ಲು ನಾವು ಕೊಡ್ತೀವಿ ಸರ್, ಓಟ್ಸ್ ಹುಲ್ಲು ಕೊಡ್ತಾಯಿದ್ದೀವಿ. ಆ ರೀತಿ
ಈ ಓಟ್ಸ್ ಅಂದರೆ ಮನುಷ್ಯರು ನಾವು ತಿಂತೀವಲ್ಲ ಅದೇ ಓಟ್ಸೇನಾ? ಹೌದು ಹೌದು ಕೇಶವಮೂರ್ತಿಗಳು, ಅದೇನೇ ಬರ್ತದೆ. ಆದರೆ ಇದನ್ನು ಮೇವಿಗಾಗಿ ಕೂಡ ಅದರಲ್ಲೂ ಕೂಡ ನಾನು ಮೊದಲೇ ಹೇಳ್ದಂಗೆ ಅಲಸಂದಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಪಡಿಸಿದ್ವಿ, ಅದರಲ್ಲೂ ಕೂಡ ಮೇವಿನ ತೋಕೆ ಗೋಧಿಗೆ ಮೇವಿಗಾಗಿಯೇ ಅಭಿವೃದ್ಧಿಪಡಿಸಿರ್ತೀವಿ. ಅದರಲ್ಲಿ ಎಲೆಕಾಂಡದ ಅಂಶ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಇದನ್ನು ನಾವು ಚಳಿಗಾಲದ ಬೆಳೆಯಾಗಿ ಬೆಳಿಬೇಕು. ಇದು ಯಾಕೆಂದರೆ ಚಳಿಗಾಲದಲ್ಲಿ ತಡ್ಕೊಂಡು ಬೆಳೆಯುವಂಥದ್ದು ಇದು. ಮತ್ತು ಕುದುರೆ ಮೆಂತ್ಯ ದ್ವಿದಳದಲ್ಲಿ, ಏಕದಳದಲ್ಲಿ ಮೇವಿನ ತೋಕೆ ಗೋಧಿ, ಇವೆರಡೂ ಚಳಿಗಾಲಕ್ಕೆ ಸೂಕ್ತವಾದ ಬೆಳೆಗಳು. ನವಂಬರ್ ನಂತರ ನಮಗೆ ಮೇವಿನ ಕೊರತೆ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಂತರ ಬೆಳೆಯಾಗಿ ಅಥವಾ ಉಂಡೆ ಬೆಳೆಯಾಗಿ ಪೂರ್ಣ ಪ್ರಮಾಣದ ಬೆಳೆಯಾಗಿ ಕುದುರೆ ಮೆಂತ್ಯ ಅಥವಾ ಈ ಒಂದು ಮೇವಿನ ತೋಕೆ ಗೋಧಿಯನ್ನು ಚಳಿಗಾಲದಲ್ಲಿ ಬೆಳ್ಕೊಂಡು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ತನಕನೂ ಕೂಡ ಮೇವು ಪೂರೈಕೆಗೆ ಅನುಕೂಲ ಆಗ್ತದೆ. ಮೇವಿನ ಮರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ನಿತ್ಯಾನಂದ ಅವರೇ? ಅಂದರೆ 4 ಕಡೆಗೆ ಇದು ಮಾಡ್ಕೊಂಡಿದ್ವಿ, ಸಾಲಿಗೆ 4 ಕಡೆ ಬಿಟ್ಟಿದ್ದೀವಿ. ಮತ್ತು ಅದನ್ನು ಬೆಳೆಯೋಕೆ ಬಿಡಲ್ಲ ಸರ್. 35-40 ದಿನ 50 ದಿನ ಒಳಗೆ ಕಟ್ ಮಾಡಿ ನಾವು ಕೊಟ್ಬಿಡ್ತಾ ಇರ್ತೀವಿ. ಮತ್ತು ಅದಕ್ಕೆ ಡ್ರಿಪ್ ಹಾಕಿದ್ದೀವಿ. 3 ತಿಂಗಳು ಕಟ್ ಮಾಡ್ತಾ ಇರ್ತೀವಿ. ಅದರಿಂದ ಮರ ಆಗಾಕ್ಬಿಡಲ್ಲ, ಅಲ್ಲಲ್ಲೇ ಕಟ್ ಮಾಡಿ ಹಸುಗಳಿಗೆ ಕೊಡ್ತೀವಿ. ಯಾವುದೇ ಮೇವಾದ್ರೂ ಅದನ್ನು ಕತ್ತರಿಸೇನೆ ಕೊಡೋದು ತಾವು ಅಥವಾ ನೇರವಾಗಿ ಹಾಗೆ ಕೊಡ್ತೀರಾ? ಕತ್ತರಿಸೇ ಕೊಡ್ಬೇಕು ಸರ್. ಚಾಫ್ ಕಟರ್ ಇಟ್ಕೊಂಡು 2 ಚಾಫ್ ಕಟರ್ ಇಟ್ಕೊಂಡಿದ್ವಿ. 3/4 1 ಇಂಚು ನಾವು ಕಟ್ ಮಾಡಿ ಹಸುಗೆ ಮೇವಾಗಿ ಒದಗಿಸ್ತೀವಿ. ಏನು ಅನುಕೂಲ ಅದರಿಂದ? ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಹಸುಗೆ ತಿನ್ನಕ್ಕೆ ಸಿಗುತ್ತೆ. ಉದ್ದುದ್ದ ಕೊಟ್ಟರೆ ಅರ್ಧ ತಿನ್ನುತ್ತೆ ಮತ್ತು ಅರ್ಧ ಅಲ್ಲೇ ಬಿಟ್ಬಿಡುತ್ತೆ. ಅದು ನಮಗೆ ಲಾಸ್ ಆಗುತ್ತೆ. ಇನ್ನೂ ಏನಾದರೂ ಬೆಳಿಬೋದಾ ಮಾದೇವರೇ ಮೇವು? ಇವುಗಳ ಜೊತೆಗೆ ನಾವು ಅಜೋಲ್ಲ ಬೆಳ್ಕೊಳ್ಳುವಂಥದ್ದು, ಮತ್ತು ನೀರು ಕಡಿಮೆ ಇರುವಂಥ ಸಂದರ್ಭದಲ್ಲಿ ಅಥವಾ ನಮಗೆ ಜಮೀನೇ ಇಲ್ಲ ಅಂಥ ಸಂದರ್ಭದಲ್ಲಿ ಕೂಡ ನಾವು ಮೇವನ್ನು ನಾವು ಬೆಳ್ಕೋಬೋದು. ಅದರ ಒಂದು ತೊಟ್ಟಿ ರೀತಿಯಲ್ಲಿ ಮಾಡಿಕೊಂಡು ಬೆಳ್ಕೊಳ್ಳೋದು ಒಂದು ಅಂಶ ಇದ್ದರೆ, ಇನ್ನು ಉಳಿದಂತೆ ನಾವು ಈ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಈಗ ಸೈಲೇಜ್ ಆಗಿ ಮಾಡೋದು ಭಾಳ ಅನುಕೂಲ. ಯಾಕೆಂದರೆ ಅದನ್ನು 6 ತಿಂಗಳು ಮಟ್ಟಿಗೆ ನಾವು ಸಾರಿ ಸೈಲೇಜ್ ಮಾಡಿಕೊಂಡ್ರೆ ಎಲ್ಲ ವಾರ್ಷಿಕ ಬೆಳೆಗಳಲ್ಲಿ ಅದೊಂದು ಅವಕಾಶ ಇದೆ. ಅದರಲ್ಲಿ ಮುಖ್ಯವಾಗಿ ಮುಸ್ಕಿನ ಜೋಳ ಮತ್ತು ಜೋಳದಲ್ಲಿ ಸ್ವೀಟ್ ಕಾರ್ನ್ ಅಂತ ಬರ್ತದೆ. ಈಗ ಸ್ವೀಟ್ ಕಾರ್ನ್ ಅಂದರೆ ಕಾಂಡದಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುವಂಥ ಸ್ವೀಟ್ ಕಾರ್ನ್ ಕಾಂಡಗಳು, ಜೋಳ ಮತ್ತು ಮುಸ್ಕಿನ ಜೋಳ, ಇವುಗಳನ್ನು ನಾವು ಈ ಒಂದು ಸೈಲೇಜ್ ಆಗಿ ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ವಿಶೇಷ ಅಂದರೆ ನಮ್ಮಲ್ಲಿ ಬಿಡುಗಡೆ ಮಾಡಿರುವಂಥ BH9 ನೇಪಿಯರ್ ಹುಲ್ಲು ಹೆಚ್ಚು ಕಾಂಡದಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರೋದ್ರಿಂದ ಅದನ್ನು ಕೂಡ ನಾವು ಸೈಲೇಜ್ಗಾಗಿ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ಅದನ್ನು ಯಾರೂ ಸೈಲೇಜಾಗಿ ಉಪಯೋಗಿಸಿಲ್ಲ, ಹಸಿರು ಮೇವಾಗೇ ಉಪಯೋಗಿಸ್ತಾರೆ. ಆದರೆ ನಮ್ಮಲ್ಲಿ ಅದನ್ನು ವಿಶೇಷವಾಗಿ ಅದನ್ನು ಸೈಲೇಜ್ಗೂ ಕೂಡ ನಾವು ಉಪಯೋಗಿಸ್ಕೋಬೋದು. ಹಾಗಾಗಿ ಎಲ್ಲಿ ಬರುವಂಥ ಸಂದರ್ಭ ಬರುತ್ತೆ ಅನ್ನೋ ಒಂದು ಕಾರಣ ಬಂದಾಗ ಇದು ಬಂದಾಗ ಈ ಒಂದು ಸೈಲೇಜ್ ರೂಪದಲ್ಲಿ ಕೊಡುವಂಥದ್ದು ಹೆಚ್ಚು. ಮತ್ತು ಅದೇ ಹಿಂದೆ ಹೇಳ್ದಂಗೆ ಈ ಲೀಫ್ ಮೀಲ್ ಅಂತ ನಾವೇ ಹೇಳ್ತೀವಿ, ಒಣಗಿದ ನೆರಳಲ್ಲಿ ಒಣಗಿಸಿರೋದು ಅಥವಾ ಈ ಹುರುಳಿ ಮತ್ತು ಅಲಸಂದೆ ಅವರೆ ಎಲ್ಲ ಸೊಪ್ಪನ್ನು ನೇರವಾಗಿ ನೆರಳಲ್ಲಿ ಒಣಗಿಸಿ ಮೆದೆಯಾಗಿ ಇಟ್ಕೊಂಡು ಕೊಡುವಂಥದ್ದೇ ಭಾಳ. ನಿಮ್ಮಲ್ಲಿಗೆ ಬಂದರೆ ಯಾವೆಲ್ಲ ಮೇವಿನ ಬೆಳೆಗಳ ಬೀಜ ಅಥವಾ ಸಸಿಗಳು ಸಿಗ್ಬೋದು ಮಾದೇವರು? ನಮ್ಮಲ್ಲಿ ಬಹುವಾರ್ಷಿಕ ಬೆಳೆಗಳಾದ ಈ ನೇಪಿಯರ್ ಹುಲ್ಲಿನ ಕಾಂಡಗಳು ಮತ್ತು ಬೇರು ಬರಿಸಿದ ಕಾಂಡಗಳನ್ನು ನಾವು ಕೊಡ್ತೇವೆ. ಪ್ರತಿ ರೈತರಿಗೆ ನಾವು ಕೊಡ್ತೇವೆ. ಸ್ವಲ್ಪ ಪ್ರಮಾಣದಲ್ಲಿ 1 ಗುಂಟೆ 2 ಗುಂಟೆ ಕೊಟ್ಟರು ಅದನ್ನು ಅವರು ಮತ್ತೆ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋ ರೀತಿಯಲ್ಲಿ ಸುಮಾರು 15 ಜಾತಿಯ ತಳಿಗಳನ್ನು ನಾವು ನಮ್ಮಲ್ಲಿ ಸಂಗ್ರಹಿಸಿ ಅವ್ರಿಗೆ ರೈತರಿಗೆ ಬೇಕಾದಂಥ ಒಂದು ಆಯ್ಕೆಯನ್ನು ಮಾಡಿಕೊಟ್ಟಂಥ ತಳಿ ಸಂದರ್ಭದಲ್ಲಿ ಅವರಿಗೆ ನಾವು ಪ್ರತಿ ರೈತರಿಗೆ 2 ಗುಂಟೆ 3 ಗುಂಟೆ ಸಮಯಕ್ಕೆ ಬೇಕಾಗುವಂಥ ಕಾಂಡಗಳನ್ನು ಕೊಡ್ತೇವೆ. ಅದು ಬಿಟ್ಟರೆ ಇದಲ್ಲದೆ ಬಹು ಕಟಾವು ಜೋಳದ ಬೀಜ ನಮ್ಮಲ್ಲಿ ಪ್ರತಿ ಸಾರಿ 1-2 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಸಂದರ್ಭ ಬಂದಾಗ ನಮ್ಮಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇರ್ತೀವಿ. ನಮ್ಮ ಎಲ್ಲ ಸಹ ಕೇಂದ್ರಗಳಾದ ಬೇರೆ ಬೇರೆ ಕೇಂದ್ರಗಳಲ್ಲಿ ಬೀಜೋತ್ಪಾದನೆ ಮಾಡಿ ಅದನ್ನು ಇಲ್ಲಿ ನಮ್ಮ ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಪ್ರತಿ 1 kg ರೀತಿಯಲ್ಲಿ 1 kg ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ. ಪ್ರತಿ kg ಒಂದು ಬೆಲೆ 425 ರೂಪಾಯಿ ನಮ್ಮಲ್ಲಿ ನಿರ್ಧರಿಸಿ ಕೊಡ್ತಾಯಿದ್ವಿ. ಅಥವಾ ಹೊರಗಡೆ ಅಥವಾ ಮಾರುಕಟ್ಟೆಯಲ್ಲಿ ಅದು 500, 550, 600 ರೂಪಾಯಿ ತನಕ ಪ್ರತಿ kgಗೆ ಈ ಬಹು ಕಟಾವು ಜೋಳ COFS 29 ಅಥವಾ COFS 31 ಈ ತಳಿಯ ಬೀಜವನ್ನು ನಾವು ಪಡ್ಕೋಬೋದು. ನಮ್ಮ ಕಡೆಯಿಂದ ನಿಮ್ಮಲ್ಲಿಗೆ ಬಂದರೆ ಎಲ್ಲದನ್ನೂ ನೋಡ್ಲೂಬಹುದು. ನಮ್ಮಲ್ಲಿ ಬಂದು ಅದೊಂದು ಬೀಜ ನಮ್ಮಲ್ಲಿ ಅದಕ್ಕೋಸ್ಕರ ಒಂದು ಫೋರೇಜ್ ಗಾರ್ಡನ್ ಅಥವಾ ಮೇವು ಸಂಗ್ರಹ ಕೇಂದ್ರ ಇದೆ, ಪ್ರಾತ್ಯಕ್ಷಿಕೆ ಕೇಂದ್ರ. ಸುಮಾರು 70 ಜಾತಿಯ ವಿವಿಧ ಮೇವುಗಳನ್ನು ವರ್ಷದ ಎಲ್ಲ ಕಾಲದಲ್ಲೂ ನೋಡ್ಬೋದು. ಅದನ್ನು ರೈತರಿಗಾಗಿ ಅನುಕೂಲಕ್ಕಾಗಿಯೇ ಜಾನುವಾರು ಸಾಕಿರುವಂಥ ಎಲ್ಲ ರೈತರು ಬಂದು ಅದನ್ನು ತಿಳ್ಕೊಂಡು ಪ್ರತಿ ಬೆಳೆಯ ವಿಶೇಷತೆಗಳೇನಿದೆ, ಪ್ರತಿ ತಳಿಯ ವಿಶೇಷತೆಗಳೇನಿದೆ ಗುರುತಿಸಿ ಅವರು ಅದನ್ನು ಬೆಳೆಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ನಾವು ಅದನ್ನು ರೈತರ ಅನುಕೂಲಕ್ಕಾಗಿ ನಮ್ಮ ವಲಯ ಕೃಷಿ ಸಂಶೋಧನಾ VC ಫಾರಂ ಅಲ್ಲದೆ ಉಳಿದ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿಯೂ ಹೆಬ್ಬಾಗಿಲಿನಲ್ಲಿ ಅಲ್ಲಿ ನಾವು ಪ್ರವೇಶದ ದ್ವಾರದ ಹತ್ತಿರನೇ ಎಲ್ಲ ರೈತರಿಗೆ ಕಾಣೋ ರೀತಿಯಲ್ಲಿ ಪ್ರಾತ್ಯಕ್ಷಿಕೆ ಮಾಡಿ ನಾವು
ಇಟ್ಕೊಂಡಿದ್ದೀವಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ. ನನ್ನ ಮೊಬೈಲ್ ಸಂಖ್ಯೆ 9945332633. ಇನ್ನೊಮ್ಮೆ 9945332633. ಇನ್ನೂ ಒಂದು ಸರಿ ಹೇಳ್ಬಿಡಿ. 9945332633. ತಮ್ಮದು ನಿತ್ಯಾನಂದ ಅವರೇ? 8453757401. ಇನ್ನೊಮ್ಮೆ 8453757401. ಇನ್ನೂ ಒಂದು ಸರಿ ಹೇಳ್ಬಿಡಿ. 8453757401. ಒಳ್ಳೆಯದು ನಿತ್ಯಾನಂದ ಅವರೇ ಹಾಗೂ ಡಾಕ್ಟರ್ ಮಹಾದೇವ್ ಅವರೇ, ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ತೊಟ್ಟ ದೇವರಿಗೆ ನೀ ವಂದಿಸು. ಇದುವರೆಗೆ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಹಾಗೂ ಮಂಡ್ಯ ತಾಲೂಕು ಹುಲಿಕೆರೆ ಗ್ರಾಮದ ಎನ್ ನಿತ್ಯಾನಂದ. ಬರುವ ವಾರ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ